ಶ್ರೀ ಗುರುಚರಣ ಕಮಲಂ ವಂದೇ ರಮಣ ಪೃಷ್ಠಾಯ ಭೂತಲೆ ಶ್ರೀ ರೂಪಾನುಗ ಭಕ್ತಿದಂಚ ಕೃಪಾಮೂರ್ತಿಂ ನಾರಾಯಣಂ ನಮಃ ಓಂ ವಿಷ್ಣು ಪಾದಾಯ ರಾಧಿಕಾಯ ಪ್ರಿಯಾತ್ಮನೆ ಶ್ರೀ ಶ್ರೀಮದ್ ಭಕ್ತಿ ವೇದಾಂತ ನಾರಾಯಣ ಇತಿ ನಾಮಿನೆ ಶ್ರೀಕೃಷ್ಣ ಲೀಲಾ ಕಥಾನೆ ಸುಧಾಕ್ಷಂ ಔಡಾರ್ಯ ಮಾಧುರ್ಯ ಗುಣೈಶ್ಚಯುಕ್ತಂ ವರಂ ವರೇಣ್ಯಂ ಪುರುಷಂ ಮಹಾಂತಂ ನಾರಾಯಣಂ ತ್ವಂ ಸುರತಾ ನಮಾಮಿ ಹೃದಯೀನಾಂ ಭಕ್ತ ಶಿರೋಮಣಿಂ ಚ ಶ್ರೀಕೃಷ್ಣ ಪಾದಾಬ್ಜ ಹೃದಯಕವಲಿ ಚೈತನ್ಯ ಲೀಲಾಮೃತ ಸಾರ ಸಾರಂ ನಾರಾಯಣಂ ತ್ವಂ ಸತತಂ ಪ್ರಪದ್ಯೆ ನಮಾಮಿ ನಾರಾಯಣ ಪಾದ ಪಂಕಜಂ ಕರೋಮಿ ನಾರಾಯಣ ಪೂಜನಂ ಸದಾ ವದಾಮಿ ನಾರಾಯಣ ನಾಮ ನಿರ್ಮಲಂ ಸ್ಮರಾಮಿ ನಾರಾಯಣ ತತ್ವಮವ್ಯಯಂ ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ ಮೊಟ್ಟಮೊದಲ ಗುರುಪಾದ ಪದ್ಮ ಭಕ್ತಿ ವೇದಾಂತ ನಾರಾಯಣ ಗೋಸ್ವಾಮಿ ಪಾದಕಮಲ 10 ಕೋಟಿ ದಂಡವತ್ ಅರ್ಪಿಸುತ್ತಾ ಗುರು ಪಾನುಗ ಗುರು ವರ್ಗ ನಾಮ ನಿಷ್ಠ ಶಾಂತ ಕೃಪಾದ ಕೋಟಿ ದಂಡವತ್ ಅರ್ಪಿಸುತ್ತಾ ಅವರು ಎಲ್ಲ ಭೂತ ವೈಷ್ಣವ ವೈಷ್ಣವ ತಾವತ್ ದಂಡವತ್ ಪ್ರಣಾಮ್ ವಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಈಗ ಚತುರ್ಮಾಸ್ಯ ಆಗಸ್ಟ್ ಶುರುವಾಗಬೇಕು. ನಾಳೆ ಗೌರಪಾಶದ ಗೋಪಾಲ್ ಭಟ್ಟ ಗೋಸ್ವಾಮಿ ಡಿಸಪಿಯಂಟ್ ತಿರೋಭಾವ. ಲೋಕನಾಥ್ ಗೋಸ್ವಾಮಿ ಡಿಸಪಿಯಂಟ್ 9 ಭಾನುವಾರ ಕಾಮಿಕ ಏಕಾದಶಿ. ಆಮೇಲೆ ಆ 28 ಬಲದೇವ್ ಆವಿರ್ಭಾವ ಉಪವಾಸ ಪೂರ್ಣಿಮಾ 28ಕ್ಕೆ ಅಂದ್ರೆ 1 ತಿಂಗಳು ಮುಗಿತಾವಾಗ. ಆಮೇಲೆ 4th ಸೆಪ್ಟೆಂಬರ್ ಜನ್ಮಾಷ್ಟಮಿ. ಇನ್ನೊಂದು ತಿಂಗಳಿದೆ ಹೆಚ್ಚು ಕಮ್ಮಿ. ಆಮೇಲೆ 19 ರಾಧಾಷ್ಟಮಿ. ಕಾರ್ತಿಕ 24 26 ಅಕ್ಟೋಬರ್ ಇಂದ ಕಾರ್ತಿಕ 24 ನವೆಂಬರ್ಗೆ ಮುಗಿದೋಗುತ್ತೆ.
22 ಮಾರ್ಚ್ ಗೌರಿ ಪೂರ್ಣಿಮಾ. ಈಗ ಗೋಪಾಲ ಭಟ್ರೋತ್ಸವ ಇದೆ. ಸೋಮವಾರ ಗೋಪಾಲ ಭಟ್ರೋತ್ಸವ. ಸ್ವಲ್ಪ ಗುರು ಪೂರ್ಣಿಮಾ ದಿವಸಕ್ಕೆ ಗುರು ಪೂರ್ಣಿಮಾ ಆಯ್ತು. ಗುರು ಪೂರ್ಣಿಮಾ ಅಂದ್ರೆ ಏನು? ವೇದವ್ಯಾಸರ ಹುಟ್ಟಿದ ಹಬ್ಬ. ವೇದವ್ಯಾಸರು ಅಂದ್ರೆ ಏನು? ವ್ಯಾಸ. ವೇದ ವ್ಯಾಸ. ವ್ಯಾಸ ಅಂದ್ರೆ ಏನು? ಯಾರು? ಅದಕ್ಕೆ ಸುಮಾರು ಅರ್ಥಗಳಿವೆ ವ್ಯಾಸ ಅಂದ್ರೆ. ಆ ಎರಡು ಅರ್ಥ ನಮ್ಗೆ ಬೇಕಾಗೋದು. ಒಂದ್ ಮೊದ್ಲ ಅರ್ಥ, ಅದ್ರ ಅರ್ಥ ಏನಂದ್ರೆ ಅದನ್ನ ಸಿಂಪ್ಲಿಫೈ ಮಾಡೋದು. ವೇದ ವ್ಯಾಸ. ವೇದ ಒಂದಿತ್ತು, ಅದನ್ನ ಸಿಂಪ್ಲಿಫೈ ಮಾಡಿ 4 ಭಾಗ ಮಾಡಿ ಜನರಿಗೆ ಅರ್ಥ ಆಗೋ ಥರ. ಅವಾಗ ಮೊದಲು ಓರಲ್ ಕೇಳೋದು, ಕೇಳೋದು ಅದರಿಂದನೇ ನಡ್ಕೊಂಡ್ ಬಂದಿದ್ದು. ಅದನ್ನ ಅವರು ಲಿಪಿಬದ್ಧ ಮಾಡಿದ್ರು. ಯಾಕಂದ್ರೆ ಆ ಶಕ್ತಿ ಇರಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಮುಂದೆ ಬರೋ ಪೀಳಿಗೆಗೆ ಆ ಶಕ್ತಿ ಎಲ್ಲ ಇರಲ್ಲ. ಶುದ್ಧತೆ ಇರಬೇಕು, ಇಲ್ಲ ಎಲ್ಲ ಮಲಿನ. ಅದಕ್ಕೆ ಬೇರೆ ಬೇರೆ ಸಿಂಪ್ಲಿಫೈ ಮಾಡಿ ಅದನ್ನ 4 ಶಿಷ್ಯರಿಗೆ ಹೇಳ್ಕೊಟ್ರು. ಪೈಲ, ವೈಶಂಪಾಯನ, ಸುಮಂತ, ಜೈಮಿನಿ. ಪೈಲ, ವೈಶಂಪಾಯನ, ಜೈಮಿನಿ, ಸುಮಂತ 4 ಜನಕ್ಕೆ. ಆಮೇಲೆ ವೇದವ್ಯಾಸರು. ವ್ಯಾಸ ಅಂದ್ರೇನು? ಒಂದ್ ಮೀನಿಂಗ್ ಆಯ್ತು, ಸಿಂಪ್ಲಿಫೈ. ಇನ್ನೊಂದು ವ್ಯಾಸ ಅಂದ್ರೆ ಡಯಾಮೀಟರ್ ಅಂತ ಕನ್ನಡದಲ್ಲಿ ಹೇಳ್ತಾರೆ. ವ್ಯಾಸ ಅಂತಾನೆ ಹೇಳ್ತಾರೆ ಕನ್ನಡ. ಡಯಾಮೀಟರ್ ಸರ್ಕಲ್ಗೆ ಇರುತ್ತಲ್ಲ, ಸರ್ಕಲ್ ಮಧ್ಯದಲ್ಲಿ ಲೈನ್ಗೆ ಡಯಾಮೀಟರ್ ಅಂತ. ಡಯಾಮೀಟರ್ ಅಂದ್ರೆ ಏನು ಅರ್ಥ? ಸೆಂಟ್ರಿಂದ ಎಲ್ಲ ಸರ್ಕಂಫರೆನ್ಸ್ ಪಾಯಿಂಟ್ ಕನೆಕ್ಟ್ ಮಾಡುತ್ತಾ? ಸರ್ಕಲ್ ತಗೊಂಡ್ರೆ ಪಾಯಿಂಟ್ ನಿಮ್ಗೆ ಹೇಳೋದು ಅರ್ಥ ಆಗುತ್ತೆ ಅನ್ಕೊಂಡು. ಈಗ ನೋಡಿ, ಸರ್ಕಲ್ ಪಾಯಿಂಟ್ ಇದೆ ಅಲ್ವಾ? ಪಾಯಿಂಟ್ ಇದು ಸರ್ಕಲ್, ಸರ್ಕಂಫರೆನ್ಸ್. ಸೊ ಈ ಸೆಂಟ್ರಿಗೆ ಇದಕ್ಕೆ ಕನೆಕ್ಷನ್, ಇದು ಕನೆಕ್ಟ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಹೇಳಿ? ಒಂದ್ ಲೈನ್ ಹೋಗ್ಬೇಕು ಈಗ ಅಲ್ವಾ? ನೋಡಿ ಲೈನ್ ಅರ್ಧಾಯ್ತಲ್ಲ. ಈ ಲೈನ್ ಏನ್ ಮಾಡುತ್ತೆ? ಈ ಸೆಂಟ್ರಿನಿಂದ ಈ ಪಾಯಿಂಟ್ಗೆ ಕನೆಕ್ಟ್ ಮಾಡುತ್ತೆ. ಸೆಂಟ್ರ್ ಅಂದ್ರೆ ಏನು? ಕೃಷ್ಣ. ನಾವು ಜೀವ ಇಲ್ಲಿದ್ದೀವಿ, ದೂರ ಇದ್ದೀವಿ. ನಮ್ಗೆ ಸಂಬಂಧ ಮಾಡೋದು ಹೇಗೆ? ಇದು ಇದಕ್ಕೆ ವ್ಯಾಸ ಅಂತಾರೆ. ಅದಾಯ್ತಲ್ಲ. ಸೊ ವ್ಯಾಸ ಏನ್ ಮಾಡ್ತಾರೆ? ಜೀವಿಗಳನ್ನ ಭಗವಂತನ ಜೊತೆ ಸಂಬಂಧ ಮಾಡಿ. ಯಾವ ರೀತಿ? ಭಕ್ತಿಯಿಂದ. ಭಕ್ತಿ ಯೋಗದಿಂದ ಕನೆಕ್ಟ್ ಮಾಡ್ತಾರೆ. ಇಲ್ಲದ್ರೆ ತುಂಬಾ ಜಾಗ ಭಕ್ತಿಯಿಂದ ಕನೆಕ್ಟ್ ಆಗ. ಅದಕ್ಕೆ ವ್ಯಾಸ. ಅವರು
ರಚನೆ ಮಾಡಿದ್ರು ವೇದಗಳನ್ನ ನಿರ್ಣಯ ಮಾಡಿ. ಅಥರ್ವವೇದ, ಸಾಮವೇದ, ಯಜುರ್ವೇದ, ಋಗ್ವೇದ 4 ಜನಕ್ಕೆ. ಆಮೇಲೆ ಪುರಾಣಗಳು ತರಿಸಿದ್ರು, ಸುಮಾರು ಪುರಾಣ, ಉಪಪುರಾಣ ಅನ್ಕೊಂಡು 54 ಪುರಾಣ. ಆಮೇಲೆ ಮಹಾಭಾರತ ಪ್ರತ್ಯಯ ಮಾಡಿದ್ರು, ಅದ್ರಲ್ಲಿ ಭಗವದ್ಗೀತಾನು ಇದೆ. ಆಮೇಲೆ ವೇದಾಂತ ಸೂತ್ರ ಮಾಡಿದ್ರು, ಅತತೋ ಬ್ರಹ್ಮ ಜಿಜ್ಞಾಸ ಅಂತ ಮೊದಲನೇ ಸೂತ್ರ. ಅತತೋ ಅತಥೋ ಬ್ರಹ್ಮ ಜಿಜ್ಞಾಸ. ಅರ್ಥ ಈಗಿನ ಈ ಪ್ರಪಂಚಕ್ಕೆ ಇದರಲ್ಲಿರೋ ಅರ್ಥ ಎಲ್ಲಾನು ಅನರ್ಥನೇ. ಏನೋ ಅನರ್ಥ ಅಂದ್ರೇನು? ಧರ್ಮ, ಅರ್ಥ, ಕಾಮ, ಮೂರರಲ್ಲಿ ಇರುವಂತದ್ದು. ಇದನ್ನೇ ನಾವು ಪುರುಷಾರ್ಥ ಅನ್ಕೊಂಡಿದ್ದೀವಿ, ಮೋಕ್ಷ. ಸೊ ಇದೆಲ್ಲ ಆದ್ಮೇಲೆ ತತ್ವ ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ಬಗ್ಗೆ, ಭಗವಂತನ ಬಗ್ಗೆ ಜಿಜ್ಞಾಸೆ ಮಾಡು, ಯೋಚನೆ ಮಾಡು. ಸೆಂಟ್ರಲ್ ಯಾರಿದ್ದಾರೆ, ನಾವೆಲ್ಲಿದ್ದೀವಿ, ನಮ್ಗೆ ಸಂಬಂಧ ಅದ್ಯಾಗುತ್ತೆ, ನಾನು ಯಾರು, ಭಗವಂತ ಯಾರು, ಮಾಯ ಅಂದ್ರೆ ಏನು, ನಾನು ಯಾಕೆ ಈ ತರ ಕಷ್ಟಪಡ್ತಾ ಇದ್ದೀನಿ, ಈ ಭವಸಾಗರದಲ್ಲಿ ಮುಳುಗ್ತಾ ಇದ್ದೀನಿ, ಭವಸಾಗರದಿಂದ ಪಾರ್ ಮಾಡೋದು ಹೇಗೆ, ಏಕಾದಶಿ ತತ್ವ ಏನು, ನಾಮ ತತ್ವ ಏನು, ಭಗವತ್ ತತ್ವ ಏನು, ಅಪರಾಧ ಅಂದ್ರೆ ಏನು, ರಾಧಾ ತತ್ವ ಗೊತ್ತೈತಮ್ಮ. ಇದನ್ನೆಲ್ಲಾನು ತಿಳ್ಕೊಳ್ಳೋ ಅಂತದ್ದು, ಇದ್ರ ಬಗ್ಗೆ ಜಿಜ್ಞಾಸೆ, ಯೋಚನೆ ಮಾಡಿ. ಇಲ್ಲಿವರೆಗೂ ನಾವು ಬೇರೆ ಬೇರೆ ಯೋನಿಗಳಲ್ಲಿ ಬಂದಿದ್ವಿ, 84 ಲಕ್ಷ ಯೋನಿಗಳು. ಅದ್ರಲ್ಲಿ ಏನೋ ಆಹಾರ, ನಿದ್ರೆ, ಭಯ, ಮೈಥುನ, ಈ 4 ತಾನೇ ಇರೋದು. ಅದರಲ್ಲೇ ಮುಳುಗಿದ್ರೆ ನಮ್ಗೆ ಎಲ್ಲಿ ಶಾಂತಿ, ತೃಪ್ತಿ, ಆನಂದ ಎಲ್ಲಿದೆ? ಸೊ ಅದಕ್ಕೆ ಭಕ್ತಿ ಯೋಗ, ವೇದವ್ಯಾಸ. ಆಮೇಲೆ ಅಷ್ಟೆಲ್ಲ ಮಾಡಿ ಸಹ ಕರ್ಮಯೋಗ ಅವ್ರಿಗೆ ಶಾಂತಿ ಸಿಗಲಿಲ್ಲ, ಅವ್ರಿಗೆ ಸಿಗಲಿಲ್ಲ. ಇನ್ನ ಬೇರೆಯವ್ರಿಗೆಲ್ಲಿ ಸಿಗುತ್ತೆ? ಆವಾಗ ನಾರದ ಮುನಿನ ನೆನೆಸ್ಕೊಂಡ್ರು. ನಾರದ ಮುನಿ ಬಂದ್ರು, ಅವ್ರ ಗುರುಗಳು ಹೇಳಿದ್ರು, ಯಾಕಪ್ಪ ಸಂತೋಷ ಇಲ್ಲ? ನೋಡು, ನೀನು ಇಷ್ಟೆಲ್ಲ ಮಾಡಿ ನೀನು ಕೃಷ್ಣನ್ ಬಗ್ಗೆ ಹೇಳಿಲ್ಲ, ನೀನು ಕೃಷ್ಣನ ಲೀಲೆಗಳ ಬಗ್ಗೆ, ಬಾಲ್ಯ ಲೀಲೆ, ರಜ ಪ್ರೇಮ ಎಲ್ಲ ಎಲ್ಲಿ ಹೇಳಿದೆ ನೀನು? ಅದನ್ನ ರಚನೆ ಮಾಡು, ಮೊದಲು ನೀನು ಅನುಭವ ಪಡ್ಕೋ ಭಕ್ತಿ ಯೋಗದಿಂದ. ಸೊ ಅವರು ಅವಾಗ ಭಕ್ತಿ ಯೋಗದಲ್ಲಿ ನಿರತರಾದ್ರು. ಅವಾಗ ಅವ್ರು ನೋಡಿದ್ರು ತಮ್ಮ ಸಮಾಧಿ ಇದರಲ್ಲಿ ಕೃಷ್ಣನ್ ಲೀಲೆಗಳು, ಗೋಲೋಕ ವೃಂದಾವನ ಎಲ್ಲ ನೋಡ್ಬಿಟ್ಟು ಆಮೇಲೆ ಭಾಗವತ ರಚನೆ ಮಾಡಿದ್ರು. ಅದನ್ನ ಸುಖದೇವ್ ಗೋಸ್ವಾಮಿ ತನ್ನ ಮಗನಿಗೆ ಹೇಳ್ಕೊಟ್ರು. ಸುಖದೇವ್ ಗೋಸ್ವಾಮಿ ಪರೀಕ್ಷಿತ್ ಮಹಾರಾಜ್ ಹೇಳಿದ್ರು. ಆಮೇಲೆ ಪರೀಕ್ಷಿತ್ ಮಹಾರಾಜ್ ಉತ್ತರೆಗೆ ತಾಯಿ ಪರೀಕ್ಷಿತ್ ಮಹಾರಾಜ್ ಹೇಳ್ಬಿಟ್ಟು ಹೊಟ್ಟೋಗ್ಬಿಟ್ರು. ತಕ್ಷಕ ಬರಕ್ ಮುಂಚೆ ಸುಖದೇವ್ ಗೋಸ್ವಾಮಿ ಹೋದ್ಮೇಲೆ ಆಶೀರ್ವಾದ ಮಾಡಿ ತಕ್ಷಕ ಬರಕ್ ಮುಂಚೆ ಅವ್ರ ಸಂವಾದ ಉತ್ತರ ಹೇಳಿದ್ರು ತಾಯಿ. ಉತ್ತರ ಯಾರು? ಅಭಿಮನ್ಯು ಪತ್ನಿ. ಅಭಿಮನ್ಯು ಪುತ್ರನೇ ಪರೀಕ್ಷಿತ್ ಮಹಾರಾಜ್, ಅರ್ಜುನ ಮೊಮ್ಮಗ. ಈಗ ಆಯ್ತಮ್ಮ, ನಾನು ಮೌನವಾಗಿರೋಣ ಅನ್ಕೊಂಡೆ, ಇದೇ ಬೆಸ್ಟ್ ಮೌನ. ಕೃಷ್ಣನ್ ಬಗ್ಗೆ ಮಾತಾಡೋದೇ ನಿಜವಾದ ಮೌನ ಅಂತೇಳಿ ಅವನು ಶುರು ಮಾಡಿದ. ಅದೇ ಬೃಹತ್ ಭಾಗವತ ಆಗ್ಬಿಟ್ಟು. ಅದನ್ನ 2 ಹಿಸ್ಟ್ರಿ ಒಳಗೆ ಹೇಳ್ತಾರೆ. ಬರೀ ಹಿಸ್ಟ್ರಿ ಅಲ್ಲ ಅದು, ಅದರಲ್ಲಿ ಎಲ್ಲಾ ಶಾಸ್ತ್ರನೂ ಅಡಗಿದೆ. ರಾಧಾಕೃಷ್ಣ ಹೇಗೆ ನಾವು ಆರಾಧನೆ ಮಾಡಬೇಕು,
ಆ ಇದಕ್ಕೂ ಭಕ್ತಿ ಮುಳುಗಿದೆ. ಸೊ ಈಗ ಅದನ್ನ ಆ ಈಗ ಅದನ್ನ ಆತರ ಮಾಡೋರೆ ವೇದವ್ಯಾಸರು. ಗೊತ್ತಾಯ್ತಲ್ಲ, ವೇದವ್ಯಾಸ ಇರ್ಲಿಲ್ಲ ಅಂದ್ರೆ ಅದೆಲ್ಲ ಆಗ್ತಿರ್ಲಿಲ್ಲ. ಅದಕ್ಕೇನೆ ಆ ಭಾಗವತಾಮೃತಂ ಅಂತೇಳಿ, ಬೃಹತ್ ಭಾಗವತಾಮೃತಂ. ಭಾಗವತನೇ ಎಲ್ಲ ವೇದ ಶಾಸ್ತ್ರ, ಎಲ್ಲ ಉಪನಿಷತ್ತು, ಎಲ್ಲರದ್ದು ಅದರದ್ದು ಸಾರ ಅಂದ್ರೆ ಬಾ ಎಷ್ಟು ಉತ್ಕೃಷ್ಟವಾಗಿರೋದು. ಅದು ಮೊದಲನೇ, ಅದಕ್ಕೆ ಪೂರ್ವ ಹಾಗೂ ಉತ್ತರ ಅಂತ ಎರಡು ಸ್ಕಂದ. ಪೂರ್ವ ಸ್ಕಂದ ನಾವು ಮಾಡಿದ್ವು. ಭಗವಂತನ ಯಾರ ಮೇಲೆ ಭಗವಂತನ ಕೃಪೆ ಪಾತ್ರ ಹೈಯೆಸ್ಟ್, ಉತ್ತರೋತ್ತರ ಕೃಪಾ ಪಾತ್ರ ಅಂತ ನೋಡಿದ್ವ, ಕೇಳಿದ್ವಲ್ಲ. ಅದು ಉತ್ತರ ಭಾಗದಲ್ಲಿ ಇನ್ನೊಂದು ಎರಡು ಭಾಗ ಇದೆ. 8 ಚಾಪ್ಟರ್ ಅನ್ಸುತ್ತೆ, 7 ಚಾಪ್ಟರ್. ಸೊ ಅಂದ್ರೆ ಗೋಲೋಕ್ ಬೃಂದಾವನ, ಗೋಲೋಕ್ ಬೃಂದಾವನ ಮಹಾತ್ಮೆನ ನಿರೂಪಣೆ ಮಾಡಿ ಗೋಪಕುಮಾರ್. ಸೊ ಇದೇ ಹೇಳ್ತಾ ಇರೋದು. ಈಗ ಈ ಗುರು ಪೂರ್ಣಿಮಾ ಯಾಕೆ ಮಾಡ್ತಾರೆ ಅಂದ್ರೆ ಎಲ್ಲಾ ಸಂಪ್ರದಾಯಗಳು ಅದನ್ನ ಮಾಡ್ತಾರೆ, ಯಾಕಂದ್ರೆ ಎಲ್ರಿಗೂ ಮೂಲ ಅವನು. ಆದ್ರೆ ವೇದವ್ಯಾಸನ ಅರ್ಥ ಮಾಡ್ಕೊಂಡಿರೋರು ತುಂಬಾ ಕಮ್ಮಿ. ಮಾಡ್ಕೊಂಬ ಕಮ್ಮಿ. ಕೆಲವರು ಅವನಿಗೆ ಬುದ್ಧಿನೇ ಇಲ್ಲ ಅಂತ ಹೇಳೋರು ಇದ್ದಾರೆ. ಯಾಕಂದ್ರೆ ಅವನು ಅನನ್ಯ ಭಕ್ತಿನೇ ಅಂತ ಹೇಳಿದ್ದಾನೆ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ತಸ್ಯ ನಾಮಾನಿ ಯಾನಿ ಕರ್ಮ್ಯಾಪ್ಯಂ ಏಕಂ ತಸ್ಯ ದೇವಸ್ಯ ಸೇವಾ. ಆಮೇವಾಸಮೇವಾಗ್ರೆ ನಾನ್ಯದ್ಯ ಸತ್ ಅಸತ್ ಪರಂ ಪಶ್ಚಾದಮದೇತಚ್ಚ ಯೋ ಅವಶಿಷ್ಯೇತ ಸೋऽಸ್ಮಿ ಅಹಂ. ಋತೆ ಅರ್ಥ ಯತ್ ಪ್ರತೀಯತ ಪ್ರತೀಯಚಿತಾತ್ಮ ಯದ್ ವಿದ್ಯಾದಾತ್ಮ ಯಥಾ ಭಾಸೋ ಯಥಾ ತಮಃ ಯಥಾ ಮಹಂತಿ ಭೂತಾನಿ ಭೂತೇಷು ಉಚ್ಚಾವತೇಷು ತೇಷ್ವಹಂ ಏತಾವದೇವ ಜಿಜ್ಞಾಸಂ ತತ್ವಜಿಜ್ಞಾಸುನಾತ್ಮನ ಅನ್ವಯ ವ್ಯತಿರೇಕಾಭ್ಯಾಂ ಯಸ್ಯ ಸರ್ವತ್ರ ಸರ್ವದಾ. ಸರ್ವತ್ರ ಸರ್ವದಾ ಯಾರು ಎಲ್ಲಾ ಜಾಗ ಎಲ್ಲಾ ಸಮಯ ಇರುವಂತ ನಾವು ಚಿಂತನೆ ಮಾಡಬೇಕು. ಅದೇ ಅತತ್ವ ಬ್ರಹ್ಮ ಜಿಜ್ಞಾಸ. ಇದನ್ನೆಲ್ಲ ಬಿಟ್ಟು ಮನುಷ್ಯ ಜನ್ಮ ತುಂಬಾ ದುರ್ಲಭ 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 ಸಿಕ್ಕಿದೆ, ಇನ್ನೇನು ಯೋಚನೆ ಮಾಡಕ್ ಹೋಗಬಾರದು. ಭಕ್ತಿ, ಕೇವಲ ಭಕ್ತಿ, ಶುದ್ಧ ಭಕ್ತಿ, ವ್ರಜಭಕ್ತಿ, ಅದೇ ಗುರಿ ಇರಬೇಕು. ಇನ್ನೇನು ಮಾತಾಡಕ್ ಹೋಗ್ಬಾರ್ದು. ಮಕ್ಕಳು ಮೊಮ್ಮಕ್ಕಳು ಅದು ಇದು ಅದೆಲ್ಲ ಸಮಸ್ಯೆ ಬಿಡುವಳಿ. ಈಗ ಅದಕ್ಕೇನೆ ವೈರಾಗ್ಯದಿಂದ ಭಗವತ್ ಪ್ರಾಪ್ತಿಗೆ ಒಂದು ಸುಲಭವಾದ ಮಾರ್ಗ ಹೇಳಿದ್ದಾರೆ. ಅನಿರುದ್ಧ ಪ್ರಭು ಮನೆ ಭೇಟಿ ಮಾಡಿದೆ, ಅದನ್ನು ಕನ್ನಡಕ್ಕೆ ಮಾಡ್ತೀವಿ. ಇದು ಸಾರಾಂಶ ಅಂದ್ರೆ ತುಂಬಾ ಚೆನ್ನಾಗಿದೆ. ಏನಂದ್ರೆ ಶರೀರ ರೂಪಿ ಮನೆ ಯಾರ್ದು? ಆಯ್ತಾ, ಶರೀರ ರೂಪಿ ಮನೆ ಯಾರ್ದು? ಹಾಗೆ ಈಗ ಒಂದು ಉದಾಹರಣೆ ಹೇಳ್ತಾರೆ. ಏನಂದ್ರೆ ಯಾರಿಗೊಬ್ಬರಿಗೆ ನೌಕರಿ ಸಿಗುತ್ತೆ, ಕೆಲಸ ಸಿಗುತ್ತೆ, ಅದೊಂದು ಸಿಟಿನಲ್ಲಿ. ಸೊ ಮೊದ್ಲು ಮನೆ ಬೇಕಲ್ಲಿ, ಮನೇಲಿ ತಾನೇ ಇದ್ಕೊಂಡು ಹೋಗುದು. ಸೊ ಮನೆ ಹುಡುಕ್ತಾನೆ, ಯಾವ್ದೋ ಒಂದು ಮನೆ ಸಿಗುತ್ತೆ, ಅಪಾರ್ಟ್ಮೆಂಟ್ ಏನೋ. ಓನರ್ ಹೇಳ್ತಾನೆ, 10,000 ರೀ. ಇಲ್ಲ ಸ್ವಾಮಿ, ನನಗೆ ಹೊಸ ಕೆಲಸ ಸಿಕ್ಕಿದೆ, ಅಷ್ಟು ಕೊಡಕ್ಕಾಗಲ್ಲ, 8,000. ಸೊ ಏನೋ ಅಂತೂ ಒಪ್ಕೊಳ್ತಾನೆ. ಆಯ್ತು, ಅಗ್ರಿಮೆಂಟ್ ಆಗುತ್ತೆ. ತಿಂಗಳು ಕೊಡ್ಬೇಕು ನೀವು, ಗೊತ್ತಾಯ್ತಲ್ಲ. 1ನೇ ತಾರೀಕು ಒಳಗೆ ಕೊಟ್ಟು ಬಿಡ್ಬೇಕು, ಅಥವಾ ಮೊದಲನೇ ವಾರದಲ್ಲಿ ಕೊಟ್ಟು ಬಿಡ್ಬೇಕು ಅಂತೂ ಮಾಡ್ತಾನೆ. ಒಂದು ವರ್ಷ ನಡೀತಾ ಕೊಡ್ತಾ ಇರ್ತಾನೆ. ಆಮೇಲೆ ಏನಾಗುತ್ತೆ, ರೆಂಟ್ ಕಟ್ಟೋದು ಬಿಟ್ಬಿಡ್ತಾನೆ, ಬಾಡಿಗೆ ಕೊಡೋದು ಬಿಟ್ಬಿಡ್ತಾನೆ, ಮರ್ತು ಬಿಡ್ತಾನೆ.
ಓನರ್ ಬಂದು ಏನ್ರಿ ಯಾಕೆ ಕೊಡ್ಲಿಲ್ಲ, ಆಮೇಲೆ ಕೊಡ್ತೀನಿ. ಹೀಗೆ ಒಂದು ಸುಮಾರು ಸಾರಿ ತಿಳ್ಕೊಳ್ಳಿ. ಕೊನೆಗೆ ಓನರ್ಗೆ ಏನಾಗುತ್ತೆ, ನೋಡಪ್ಪ ನೀನ್ ಕೊಡ್ಲಿಲ್ಲ ಅಂದ್ರೆ ನನ್ನ ಜೀವನ ನಡೆಯೋದು ಹೇಗೆ, ನನ್ನ ಮಕ್ಕಳು ಎಲ್ಲ ಇದ್ದಾರೆ, ಕೊಡ್ಲೇಬೇಕು. ಆಯ್ತು ಕೊಡ್ತೀನಿ, ಕೊಡಲ್ಲ. ಕೊನೆಗೆ ಏನ್ ಮಾಡ್ತಾನೆ ಇವನು, ಪೊಲೀಸ್ನ ಕರೀತಾನೆ. ಪೊಲೀಸನ್ ಕರ್ಸಿ ಕಂಪ್ಲೇಂಟ್ ಮಾಡಿ ಅವ್ರನ್ನ ಆಚೆ ಹಾಕ್ಬೇಕಾಗುತ್ತೆ. ಆಯ್ತಾ, ಇವನ್ ಕಷ್ಟ ಆಗುತ್ತಾ ಇಲ್ವಾ, ದುಃಖ ಆಗುತ್ತಾ, ಏನ್ ಆಗೈತಿ. ಈಗ ದುಃಖ ಬರುತ್ತೆ. ಹ ಇದನ್ನ ಯಾಕೆ ಹೇಳ್ತಾ ಇದೀವಿ ಅಂದ್ರೆ, ಹ್ಮ್ ನಮ್ಗೂ ಇದೇ ರೀತಿನಲ್ಲಿ ನಮ್ಗೂನು ಸಹಜ ಅಂದ್ರೆ ದುಃಖ ಬರ್ತಾ ಇದೆ, ಏಟ್ ಬೀಳ್ತಾ ಇದೆ. ಯಾವ ರೀತಿ ಅಂದ್ರೆ, ಈಗ ಯಾವ ರೀತಿ ಸಿಗುತ್ತೆ, ನಾವು ಸುಖವಾಗಿ ಜೀವನ ಮಾಡ್ತಾ ಇದೀವಿ, ಹೌದಾ. ಆ ಹೇಗಂದ್ರೆ ನಮ್ಮ ಶರೀರನೇ ಒಂದು ಮನೆ ಇದ್ದಾಗೆ. ನಾವು ಈ ಶರೀರದಲ್ಲೇ ತಾನೇ ಜೀವನ ಇರೋದು, ವಾಸ ಇರೋದು, ಹೌದಾ. ಆತ್ಮ ಈ ದೇಹದಲ್ಲಿ ವಾಸ ಇದೆ. ಇದು ಮನೆ ಆಯ್ತು. ಈ ಮನೆ ಯಾರ್ದು, ಆ? ಮನೆ ಯಾರ್ದು? ಮನೆ ಭಗವಂತ ನಮ್ಗೆ ಇರೋದಿಕ್ ಕೊಟ್ಟಿದ್ದಾನೆ, ಭಗವಂತನ ದೇಹ. ಈಗ ನೀವು ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಳಕ್ ಹೋದ್ರು ಅಂತ ಇಟ್ಕೊಳ್ಳಿ, ಫೇಲ್ ಆಯ್ತು. ಪೊಲೀಸ್ ಏನ್ ಮಾಡ್ತೀವಿ, ಇಟ್ಕೊಂಡು ಹೋಗ್ತಾರ. ನೀವು ಕೇಳೋದು ಯಾಕ್ರಿ, ನನ್ ಜೀವ ನಾನೇ ತಗೊಳ್ತೀನಿ, ನನಗೆ ನಿನ್ಗೆ ಹಕ್ಕಿಲ್ಲ ಅಂತಾನೆ. ಇದೆಯಾ, ಈ ಜೀವ ನಮ್ದ, ಇದು ನಮ್ ತಂದೆ ತಾಯಿಗಳ್ದ, ಗೌರ್ಮೆಂಟ್ದ, ಯಾರ್ದಿದು, ಭಗವಂತಿಂದು. ಯಾವ್ದೇ ಎಲ್ಲ ಲೌಕಿಕದವರು ಒಪ್ಕೊಳ್ತಾರೆ. ಹಾಗಾದ್ರೆ ಇದಕ್ಕೂ ಒಂದು ರೆಂಟ್ ಕೊಡ್ಬೇಕಾ ಬೇಡವಾ. ಇದೇದಕ್ಕೂ ನಾವು ಬಾಡಿಗೆ ತಗೊಂಡಿದೀವಿ, ಇದಕ್ಕೆ ರೆಂಟ್ ಕೊಡ್ಬೇಕು. ರೆಂಟ್ ಕೊಡೋದು ಯಾವ ರೀತಿನಲ್ಲಿ, ಅವನ್ನ ಸ್ಮರಣೆ ಮಾಡಬೇಕು ಅಷ್ಟೇ. ಸ್ಮರಣೆ ಮಾಡಿದ್ರೆ ಮುಗಿದೈತೆ, ಅದೇ ಬಾಡಿಗೆ ಅಷ್ಟೇ. ನಾವು ಬಾಡಿಗೆ ಮನೇಲಿ ಇದೀವಿ, ಎಷ್ಟು ಸಮಯ ಅವನ್ನ ಸ್ಮರಣೆ ಮಾಡ್ತೀವಿ, 24 ಗಂಟೆ ಸಮಯದಲ್ಲಿ ನೀವು ಯೋಚನೆ ಮಾಡಿ. 24 ಗಂಟೆನೂ ಮಾಡಬೇಕು. ಅದಕ್ಕೆ ಕೊಟ್ಟಿರೋದು. ಅಟ್ಲೀಸ್ಟ್ 1 ಗಂಟೆ ಆದ್ರೂ ಮಾಡ್ತಾ ಇದೀವಾ, ಹೇಳಿ. ಅರ್ಧ ಗಂಟೆ ಆದ್ರೂ ಮಾಡ್ತಾ ಇದೀವಾ, 1 ನಿಮಿಷ ಆದ್ರೂ ಮಾಡ್ತಾ ಇದೀವಾ. ಅದಕ್ಕೇನ್ ಮಾಡುತ್ತೆ ಮಾಯಾದೇವಿ, ಕಲೆಕ್ಟರ್ ಏನಪ್ಪಾ, ರೆಂಟ್ ಕಲೆಕ್ಟರ್. ರೆಂಟ್ ಕೊಡ್ತಾ ಇದ್ದಾನ, ಕೊಟ್ರೆ ಅವಳು ಡಿಸ್ಟರ್ಬ್ ಮಾಡಲ್ಲ. ಓ ಇದು ಕೊಡ್ಲಿಲ್ವಾ, ಏನ್ ಮಾಡ್ತಾಳೆ, ಬಿಗಿತಾಳೆ. ಏನು? 3 ತರ. ಹ, ಏನು 3 ತರ, ತ್ರಿತಾಪ. ಅರ್ಥ ಆಯ್ತನಮ್ಮ, ತ್ರಿತಾಪ. ತಾಪ ಬಿಸಿ, 3 ತರ. ಆದಿ ದೈವಿಕ, ಆದಿ ಭೌತಿಕ, ಆಧ್ಯಾತ್ಮಿಕ. ನಮ್ ದೇಹ, ನಮ್ ಮನಸ್ಸೆ ನಮ್ಮನ್ನ. ಬೇರೆ ಜೀವಿಗಳು, ಬೇರೆ ಅಯ್ಯರ್ ದೇವತೆಗಳು, ಆಯ್ತಾ. ಭಗವಂತ, ಯಾಕಂದ್ರೆ ನಾವು ಬಾಡಿಗೆ ಕೊಡ್ತಾ ಇಲ್ಲ, ಭಗವಂತನ ಸ್ಮರಣೆ ಮಾಡ್ತಾ ಇಲ್ಲ. ನಮ್ ದೇಹ ನಮ್ಗೆ ಇದು. ಈಗ ಕ್ಯಾನ್ಸರ್ ಅಂದ್ರೆ ಏನ್ ಹೇಳಿ, ಎಲ್ರಿಗೂ ಗೊತ್ತಿದೆ. ನಮ್ಮ ದೇಹದ ಡಿಫೆನ್ಸ್ ಸಿಸ್ಟಮ್, ನಮ್ ದೇಹನ ರಕ್ಷಣೆ ಮಾಡೋ ಸಿಸ್ಟಮ್ ನಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಯಾಕಂದ್ರೆ ನಾವು ರೆಂಟ್ ಕೊಡ್ತಾ ಇಲ್ಲ, ಆಯ್ತಾ.
ದ್ವೇಷ, ಬೇರೆಯವ್ರನ್ನ ದ್ವೇಷ ಮಾಡ್ತಾ ಇದ್ದೀವಿ. ಈಗ ಈಗ ಬೇರೆಯನ್ನ ದ್ವೇಷ ಮಾಡ್ತೀವಿ ಅಂತೀವಿ. ಈಗ ಬೇರೆಯವರು ಎಲ್ಲ ದೇಹಗಳು ಭಗವಂತಂದೇ ಯಾವ್ದಾ? ಯಾವ ನೀನು ಈ ಅಂದ್ರೆ ಆಗ ಮಾಡುದು ಈಗ ಮಾಡಿದ್ರೆ ಯಾರ ಮೇಲೆ ದ್ವೇಷ ಮಾಡ್ತಾ ಇದ್ದೀವಿ? ಭಗವಂತನ ಮೇಲೆ. ಮಾಯಾದೇವಿ ಏನ್ ಮಾಡ್ತಾಳೆ? ನೀನ್ ಭಗವಂತನೇ ದ್ವೇಷ ಮಾಡ್ತಾ ಇದೀಯಾ? ನಿನ್ಗೆ ಆ ಥರ ಉಲ್ಟಾ ಮಾಡ್ತೀನಿ. ನಿನ್ನ ರಕ್ಷಣೆ ಮಾಡೋರೆ ನಿನ್ಗೆ ಅಟ್ಯಾಕ್ ಮಾಡ್ತಾರೆ. ಅರ್ಥ ಆಯ್ತಾ ಹೇಳ್ತಾ ಇರೋದು? ಅದಕ್ಕೆ ಈ ಎಲ್ಲ ರೋಗಗಳಿಗೆ ಮೂಲ ಇದೇನೆ, ಭಗವಂತನ ವಿಸ್ಮರಣೆ, ವಿಸ್ಮೃತಿ. ಸ್ಮರಣೆ ಮಾಡ್ತಾ ಇಲ್ಲ, ರೆಂಟ್ ಕೊಡ್ತಾ ಇಲ್ಲ. ಬಂತು ಈಗ ನೀವೇ ಯೋಚನೆ ಮಾಡಿ, ಈ ದೇಹನ ಮೇಂಟೈನ್ ಮಾಡ್ಬೇಕು, ಹೌದಾ? ಎಲ್ಲ ಮೆಷಿನ್ಗೆ ಇದಕ್ಕೆ ಮೇಂಟೆನೆನ್ಸ್ ಇರುತ್ತೆ. ಇದಕ್ಕೆ ಮೇಂಟೈನ್ ಮಾಡೋರು ಯಾರು? ಭಗವಂತನೇ. ಹೇಗೆ ಮಾಡ್ತಾನೆ? ಏಕಾದಶಿ ದಿವಸ ಟೈಮ್ ಟೇಬಲ್ ಹಾಕ್ಬಿಟ್ಟಿದ್ದಾನೆ. ಏಕಾದಶಿ ದಿವಸ ಅದಕ್ಕೆ ಏಕಾದಶಿ ಮಾಡಬೇಕು, ಭಗವಂತನ ಸ್ಮರಣೆ ಮಾಡಬೇಕು. ಇದೆರಡು ಮಾಡಿ ನಿಮ್ಗೆ ಇರೋ ಸಮಸ್ಯೆಗಳೆಲ್ಲ ಪರಿಹಾರ ಆಗುತ್ತೆ. ಏನೇ ಕ್ಯಾನ್ಸರ್ ಗೀನ್ಸರ್ ಏನಿದ್ರು ನೋಡೋಗುತ್ತೆ. ಎಲ್ಲ ರೋಗಗಳಿಗೆ ಮೂಲ ಗೊತ್ತಾಯ್ತಲ್ಲ, ವಿಸ್ಮರಣೆ. ಅದಕ್ಕೆ ರಾಮಾಯಣದಲ್ಲಿ ಹೇಳ್ತಾರೆ, ಗರುಡ ಪ್ರಶ್ನೆ ಅಂತ 7 ಪ್ರಶ್ನೆ. ಇನ್ನೊಂದು ದಿವಸ ಹೋಗೋಣ, ನೆಕ್ಸ್ಟ್ ಸಂಡೇ ಬೇಕಾದ್ರೆ ಅದನ್ನ ವಿವೇಚನೆ ಮಾಡಬೇಕು. ಗರುಡ ಪ್ರಶ್ನೆ. ಸೊ ಈಗ ಸೃಷ್ಟಿ ಆರಂಭದಲ್ಲಿ ಭಗವಂತ ಬ್ರಹ್ಮನಿಗೆ ಹೇಳ್ತಾನೆ, ನೀನು ಸೃಷ್ಟಿ ಮಾಡು, ಸೃಷ್ಟಿ ರಚನೆ ಮಾಡು. ಬ್ರಹ್ಮ ಹೇಳ್ತಾನೆ, ನಾನು ಸೃಷ್ಟಿ ಹೇಗೆ ಮಾಡ್ಲಿ? ನೀವು ಮಾಡಿರೋ ಪೃಥ್ವಿ ಹಿರಣ್ಯಾಕ್ಷ ಹೋಗಿ ಪಾತಾಳದಲ್ಲಿ ಬಿಟ್ಬಿಡಿ. ಹಿರಣ್ಯಾಕ್ಷ ಅಂತೂ 7,000 ಆನೆಗಳ ಬಲ ಆಯ್ತಂತ. 7,000 ಆನೆ ಬಲ. ಅವನ್ನ ಯಾರು ಯುದ್ಧ ಮಾಡ್ತಾರೆ? ಇಂದ್ರನೂ ಇಲ್ಲ, ಬ್ರಹ್ಮನೂ ಇಲ್ಲ. ಆವಾಗ ಭಗವಂತ ಹಿರಣ್ಯಾಕ್ಷನ ಜೊತೆ ಯುದ್ಧ ಮಾಡಿ, ಲೀಲೆ ಮಾಡಿ ಅವನ್ನ ಸಾಯಿಸಿ ಪೃಥ್ವಿನ ತಂದು ತಿರುಗಿ ಬ್ರಹ್ಮಾಂಡದಲ್ಲಿ ಸ್ಥಾಪಿತ ಮಾಡ್ತಾರೆ ಪುನಃ. ಆಗ ಬ್ರಹ್ಮ ಸೃಷ್ಟಿ ಶುರು ಮಾಡ್ತಾರೆ. ಆಮೇಲೆ ಭಗವಂತ ಏನ್ ಹೇಳ್ತಾನೆ? ಬ್ರಹ್ಮ ಹೇಳ್ತಾನೆ ಭಗವಂತ, ಸೃಷ್ಟಿ ಮಾಡಿದ್ರೆ ಅವ್ರಿಗೆ ಊಟ ಬೇಕು, ಅದಕ್ಕೆ ಏನ್ ಮಾಡೋದು? ಎಲ್ಲಿಂದ ಬರೋದು? ಭಗವಂತ ಹೇಳ್ತಾ ಅವನಿಗೆ ಪ್ರೇರಣೆ ಕೊಡ್ತಾನೆ, ನೀನು ಈ ಮರ ಗಿಡ ಧಾನ್ಯ ಇದನ್ನೆಲ್ಲ ಸೃಷ್ಟಿ ಮಾಡು. ಈ ಪ್ರಕಾರ ಭಗವಂತನ ಸೃಷ್ಟಿ ಪ್ರೇರಣೆಯಿಂದ ಸೃಷ್ಟಿನಲ್ಲಿ 84 ಲಕ್ಷ ಯೋನಿಗಳು ಇವೆ. ಅದರಲ್ಲಿ 84 ಲಕ್ಷ ಯೋನಿಗಳಲ್ಲಿ 20 ಲಕ್ಷ ಯಾವ ತರ ಯೋನಿಗಳು? ನೀರಲ್ಲಿರುವಂಥವು, ಮೀನು, ಮೊಸಳೆ ಅಂತದ್ದು. ಆಮೇಲೆ 20 ಲಕ್ಷ ಪಕ್ಷಿಗಳು, 30 ಲಕ್ಷ ಮರ ಗಿಡ ಇವೆಲ್ಲ ಸ್ಥಳಚರ. ಆಮೇಲೆ 10 ಲಕ್ಷ ಈ ಓಡಾಡವು ಚಿಕ್ಕ ಪ್ರಾಣಿಗಳು. ಆಮೇಲೆ 4 ಲಕ್ಷ ಮನುಷ್ಯರು. ಸೊ ಈಗ ನೋಡಿ, ನಾವು ಎಷ್ಟು 84 ಲಕ್ಷ, ಒಂದೊಂದ್ರಲ್ಲಿ ಎಷ್ಟು ಲಕ್ಷ ಸಾರಿ ನಾವು ಓಡಾಡ್ಕೊಂಡ್ ಬಂದಿದೀವಿ. ಸೊ ಈಗ ನಮ್ಗೆ ಮನುಷ್ಯ ದೇಹ ಸಿಕ್ಕಿದೆ. ಎಷ್ಟು ದುರ್ಲಭ 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 ದುರ್ಲಭ. ಎಷ್ಟು ಭಾಗ್ಯವಂತರು, ಎಷ್ಟು ಭಾಗ್ಯವಂತರು. ಅಹೋ, ಈ ಮನುಷ್ಯ ದೇಹ ಸಿಕ್ಕಿದೆ. ಯಾಕನಲ್ಲ, ಇದು ಸಿಕ್ಕಿದ ಮೇಲೆ
ಬೇರೆ ಪ್ರಾಣಿಗಳ ತರನೇ ನಾವು ಆಹಾರ, ನಿದ್ರೆ, ಭಯ ಮೈತ್ರಿ ಮಾಡಿದ್ರೆ ಒಳ್ಳೇದಾ? ನೀವು ಯೋಚನೆ ಮಾಡಿ. ತಿರುಗಿ ಸಿಗೋ ಚಾನ್ಸಸ್ ಇದೆಯಾ? ತುಂಬಾ ದುರ್ಲಭ. ಅದು ಈ ಧನ್ಯ ಕಲಿಯುಗದಲ್ಲಿ. ಅದಕ್ಕೆ ನೀವು ಏನು ಯೋಚನೆ ಮಾಡಕ್ ಹೋಗಬಾರ್ದು. ಒಂದು ಕ್ಷಣ ವಿಳಂಬನೆ ಮಾಡಬಾರ್ದು. ಒಂದು ಕ್ಷಣ ವೇಸ್ಟ್ ಮಾಡಕ್ ಹೋಗಬಾರ್ದು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ. ಭಕ್ತಿಯೋಗದಲ್ಲಿ ನಿಮಗ್ನರಾಗಬೇಕು. ಏಕಾಸಿ ಮಾಡಿ ಏನು ಯೋಚನೆ ಮಾಡಕ್ ಹೋಗಬಾರ್ದು. ಆಯ್ತಾ? ಈಗ ಆ ಈ ಪೃಥ್ವಿ ಕಂಪ್ಲೀಟ್ ಆಗಿ ಸಾರಿ, ಅದು ಭಗವಂತಂದೇ ಅಲ್ವಾ? ಈ ಶರೀರ ಕೂಡ ಪಂಚಭೌತಿಕ ವಸ್ತುಗಳಿಂದ ಮಾಡಿರು. ಪೃಥ್ವಿ ಭಗವಂತನಿಂದ ಉತ್ಪನ್ನ ಆಗಿರೋದು. ಸೊ ಶರೀರನು ಭಗವಂತನಿಂದ ಆಯ್ತು. ಈಗ ಈ ಶರೀರ ನಾವು ಇಲ್ಲ ನಾವೇ ತಂದ್ವೇನೋ? ಇದು ಯಾವ್ದಾದ್ರು ಒಂದು ಅಂಗ ನಮ್ಮ ಕೈಲಿ ಮಾಡಕ್ ಆಯ್ತಾ? ಸೊ ನಾವು ಏನು ತಗೊಂಡ್ಬರ್ಲಿಲ್ಲ, ಇಲ್ಲಿಂದ ತಗೊಂಡು ಹೋಗಕ್ಕಾಗೋದಿಲ್ಲ. ಆದ್ರೆ ನಮ್ಮ ಸ್ವಭಾವ ಹೋಗುತ್ತೆ. ಈಗ ಪ್ರಕೃತಿ ಅಥವಾ ಸಂಸಾರದಲ್ಲಿ ನಮ್ದು ಆಕರ್ಷಣೆ ಆದ್ರೆ ತಿರುಗಿ ಸಂಸಾರದಲ್ಲಿ ಜನ್ಮ ತಗೊಳ್ಬೇಕಾಗುತ್ತೆ. ಭಗವಂತನ ಬಗ್ಗೆ ನಮ್ಮ ಮನಸ್ಸು ಹೋಯ್ತು ಅಂದ್ರೆ ವೈಕುಂಠ ಪ್ರಾಪ್ತಿ ಆಗುತ್ತದೆ. ಸೊ ಈ ಶರೀರ ರೂಪಿ ಮನೆಯಲ್ಲಿ ಕೊಟ್ಟಿರೋರು ನಮ್ಮ ಪ್ರಭು ಭಗವಂತ ಕೊಟ್ಟಿಯಾನೆ. ಇದರಲ್ಲಿ ಇರೋದಿಕ್ಕೆ ಬಾಡಿಗೆ ಏನು? ಅವನ್ನ ನೆನೆಯಬೇಕು, ಸ್ಮರಣೆ ಮಾಡಬೇಕು. ನಾವು ಭಗವಂತ ಎಷ್ಟು ಕೃಪೆ ಮಾಡಿದೆ ನಮ್ಗೆ. ಮನುಷ್ಯ ಜನ್ಮ ಸಿಕ್ಕಿದೆ. ಅದು ಸುಂದರ ಸತ್ಸಂಗ. ಇದು ಸೊ ಈಗ ಎಲ್ಲಾನು ಭಗವಂತದ್ದೇ. ಶರೀರನು ಭಗವಂತದ್ದು, ಶರೀರ ನಮ್ದಲ್ಲ. ಈಗ ಶರೀರ ಭಗವಂತಂದಾಯ್ತು. ಈಗ ಶರೀರಕ್ಕೆ ಸಂಬಂಧಪಟ್ಟಿದ್ದು, ಅದಕ್ಕೆ ಅದನ್ನ ಜೋಡಣೆ ಆಗಿರೋದು ಪದಾರ್ಥ ಹಾಗೂ ಸಂಬಂಧ ನಮ್ದಾಗುತ್ತೆ. ದೇಹ ನಮ್ದಲ್ಲ, ಭಗವಂತಂದು. ಈ ದೇಹಕ್ಕೆ ಸಂಬಂಧಪಟ್ಟಿದ್ದು ವಸ್ತುಗಳು ನಮ್ದಾಗುತ್ತೆ. ಅದಕ್ಕೇನೆ ಜಗನ್ನಾಥ ಏನ್ ಹೇಳ್ತಾ ಇದ್ದಾನಂದ್ರೆ, ಉತ್ತಮ ರಸ್ತೆ ನಮ್ಗೆ ಹೇಳ್ತಾ ಇದ್ದಾನೆ. ಏನು? ನೀನು ನಾನು ನನ್ನದು, ನೀನು ಅದನ್ನ ಸುಟ್ಟಾಕು, ಅದನ್ನ ಸ್ವಭಾವದಲ್ಲಿ ತಗೊಂಬ. ಏನು? ಎಲ್ಲ ಭಗವಂತಂದು, ನಮ್ದು ಏನು ಇಲ್ಲ. ಸೊ ನಾನು ನಂದು ಹೋದ್ರೆ ಏನು ಉಳಿಯುತ್ತೆ? ನೀನು ನಿಂದು ಅಂದ್ರೇನು? ಎಲ್ಲ ಭಗವಂತಂದು, ನಮ್ದು ಏನು ಇಲ್ಲ. ಈಗ ಉದಾಹರಣೆಗೆ ಇರೋ ಮನೆ ನಮ್ದು ಅಂತ ಇಟ್ಕೊಳ್ಳಿ. ನಂದ್ರಿ, ನಾನೇ ಓನರು ಅಂತ ಅನ್ಕೊಳ್ತೀರ. ಆದ್ರೆ ಗುರುಗಳು ಏನ್ ಹೇಳ್ತಾರೆ? ನೀನು ಏನ್ ಸಿಮೆಂಟ್ ತಂದೇನೋ, ಜಲ್ಲಿ ಕಲ್ ತಂದೇನೋ, ನೀರ್ ತಂದೇನೋ? ಏನು ತರಲಿಲ್ಲ. ಹಾಗಾದ್ರೆ ಇದು ನಿಂದ ಹೇಗಾಯ್ತು? ಇದೆಲ್ಲಾನು ಪೃಥ್ವಿಯ ವಸ್ತು, ಎಲ್ಲ ಭಗವಂತನಿಂದ ಬಂದಿದೆ. ಆದ್ರೆ ಅದೆಲ್ಲ ಭಗವಂತನಿಂದ ಆಯ್ತಲ್ಲ. ಇಲ್ಲ ನೀವ್ ಹೇಳ್ಬೋದು,
ನಾನು ದುಡ್ಡು ಕೊಟ್ಟು ಧನ, ಸಂಪತ್ತು, ಮನೆ ಮಾಡೋದಕ್ಕೆ ನಾನು ದುಡ್ಡು ಕೊಟ್ಟಿದ್ದೀನಿ. ಕಾಂಟ್ರಾಕ್ಟ್ ದುಡ್ಡು ಕೊಟ್ಬಿಡಿ. ಆದ್ರೂ ಅದು ಯಾಕೆ ನಮ್ದಾಯ್ತು? ಅದಕ್ಕೆ ಉತ್ತರ ಅಂದ್ರೆ, ಭಗವಂತ ಕೊಡೋದು ತಗೊಳ್ಳೋದು ವ್ಯವಹಾರಕ್ಕೆ ಮಾಡಿದಾನೆ. ಹೇಗೆ? ಎಲ್ಲರ ಜೀವನ ನಡೀಲಿ ಅಂತ. ಹೇಗಂದ್ರೆ, ಈಗ ಕಾರ್ಪೆಂಟರ್ ಕಾರ್ಪೆಂಟ್ರು ಕನ್ನಡದಲ್ಲಿ ಏನ್ ಹೇಳ್ತಾರೆ? ಕಾರ್ಪೆಂಟ್ರು ಕಟ್ಟಿಗೆನಲ್ಲಿ ಕೆಲಸ ಮಾಡೋದು, ವುಡ್ ಕೆಲಸ ಮಾಡೋದು. ಕಾರ್ಪೆಂಟರ್ ವುಡ್ಡಿನಿಂದ ಕೆಲಸ ಮಾಡ್ತಾನೆ. ಸೊ ಅವನು ಟೇಬಲ್, ಬೆಂಚು, ಚೇರು ಎಲ್ಲ ಮಾಡ್ತಾನೆ. ಅದರಿಂದ ಅವನು ಮಾರಿ ಜೀವನ ನಡೆಸ್ತಾನೆ. ಆದ್ರೆ ಅವು ಅವು ಸೌದೆ ಅಲ್ಲ, ವುಡ್ಡು ಅವನಿಗೆ ಎಲ್ಲಿಂದ ಸಿಕ್ತು? ಮರದಿಂದ ಸಿಕ್ತು. ಯಾರು ಮಾಡಿದ್ ಮರನ? ಭಗವಂತ ಮಾಡಿದ್ದು. ಸೊ ಈ ಕಾರ್ಪೆಂಟ್ರು ಮರ ಏನು ಮಾಡ್ಲಿಲ್ವಲ್ಲ. ಸೊ ಅದನ್ನು ಆಕಾರ ಬದಲಿ ಮಾಡ್ದ. ಚೇರು, ಟೇಬಲ್ ಎಲ್ಲ ಮಾಡ್ದ. ಹಾಗೇನೆ ದರ್ಜಿ ಅಂದ್ರೆ ಬಟ್ಟೆ ದರ್ಜಿ, ಅವನು ಬಟ್ಟೆನ ಮೇಯ್ತಾನೆ. ಬಟ್ ಅವನು ಬಟ್ಟೆನ ಮಾಡಿದ್ನ, ಬಟ್ಟೆ ಯಾವ್ದು ಮಾಡಿದ್ರು? ಕಾಟನ್ ಇಂದ. ಹತ್ತಿ ಎಲ್ಲಿಂದ ಬೆಳೀತು? ಅದು ಬೆಳೀತಲ್ಲ, ಕಾಟನ್ ಬೆಳೀತಾರಲ್ಲ, ಕಾಟನ್ ಬೀಜ, ಕಾಟನ್ ಎಣ್ಣೆ ಅಂತ ಹೇಳ್ತಾರಲ್ಲ, ಹತ್ತಿ. ಈಗ ಬಳ್ಳಾರಿ, ರಾಯಚೂರು ಆ ಕಡೆ ಎಲ್ಲ ಹಾಕ್ತಾರೆ, ಹತ್ತಿ ಬೆಳೀತಾರೆ. ನೋಡಿ, ಭೂಮಿಯಿಂದಾನೇ ಬೆಳೀತೆ. ಹತ್ತಿ ಬೆಳೆಯುತ್ತೆ, ಎಣ್ಣೆ ಬರುತ್ತೆ, ಕಡಲೆಕಾಯಿ ಬೀಜ, ತೆಂಗಿನ ಎಣ್ಣೆ ಭೂಮಿಯಿಂದಾನೇ ಬರೋದು. ಹೌದಲ್ವ? ನೀವು ಭೂಮಿನ ತಗೊಂಡು ಹಿಂಡ್ಬಿಡಿ, ಎಣ್ಣೆ ಬರುತ್ತೇನ? ಮಣ್ಣಿನ ಎಣ್ಣೆ. ಸೊ ಎನಿವೆ, ಏನ್ ನೋಡಿ, ಏನು ಆಶ್ಚರ್ಯ ಮಾಡ್ತಾನೆ. ಸೊ ಹಾಗೇನೆ ಭಗವಂತ ಕೂಡ ಇಂದನೇ ಸೃಷ್ಟಿ ಎಲ್ಲ ಆಗಿದ್ದು. ಮನೇನ ತನ್ನ ಜೀವನ ನಡೆಸೋದಕ್ಕೋಸ್ಕರ ಸಿಕ್ಕಿದೆ ಅದು. ಭಗವಂತ ಯಾಕೆ ಕೊಡಿ? ಸುಖಪೂರ್ವಕ ಇದ್ಕೊಂಡು ಭಗವಂತನ ಭಜನೆ ಮಾಡಿ ಅನ್ನೋದಕ್ಕೆ. ನಮ್ಮ ಹತ್ರ ಎಷ್ಟೇ ಸಂಪತ್ತಿರಲಿ, ನಾವು ಒಂದು ಗಿಡ ಮಾಡಕ್ಕಾಗುತ್ತಾ? ಸೊ ಹಾಗೇನೆ ನಮ್ಮ ಒಳಗಡೆ ಇರೋ ಸಂಬಂಧಿಕರಲ್ಲಿ ಮೋಹ ಆಗುತ್ತೆ. ಯಾವ ತರ? ಇವನು ನನ್ನ ಮಗಳು, ನನ್ನ ಸೊಸೆ, ಮೊಮ್ಮಗಳು, ಹೀಗೆ. ಆದ್ರೆ ಈಗ ಅವ್ರಿಗೆ ನಾವ್ ಹೇಳ್ತೀವಿ, ಇದು ನನ್ನ ಮೊಮ್ಮಗಳು, ಮಗಳು, ಏನೇನು ಹೇಳ್ತೀವಿ. ಈಗ ಅವ್ರು ತೀರ್ಕೊಂಡ್ಬಿಟ್ರು ಅಂತ ಇಟ್ಕೊಳ್ಳಿ, ಒಂದು ಉದಾಹರಣೆ, ಮೊಮ್ಮಗಳು ಏನೋ ತೀರ್ಕೊಂಡ್ಬಿಟ್ರು, ನಾವು ಅದನ್ನ ಮನೇಲಿ ಇಟ್ಕೊಳ್ತೀವ? ಎಲ್ಲಾರಿಗೂ ಹೋಗಿ ಸುಟ್ಟು ಹಾಕ್ಬಿಡ್ರಿ, ಮಣ್ಣು ಮಾಡ್ಬಿಡ್ರಿ, ಮನೇಲಿ ಇಟ್ಕೊಳ್ತೀವ? ಮೊಮ್ಮಗಳು ಅಷ್ಟು ಪ್ರೀತಿ ಮಾಡ್ತಾ ಇದ್ರಿ, ಅದಾಯ್ತಾ? ಯಾಕೆ ಇಟ್ಕೊಳಲ್ಲ? ಅದು ಕೊಳೆಯಕ್ಕೆ ಶುರುವಾಗುತ್ತೆ, ವಾಸನೆ ಬರುತ್ತೆ, ಹುಳ ಬರುತ್ತೆ, ಸೊ ಯಾಕೆ ಅದರಲ್ಲಿರೋ ಒಳಗಡೆ ಇದ್ದ ಪರಮಾತ್ಮ ಹೊಟ್ಟೋದ. ಸೊ ಪರಮಾತ್ಮ ಇದ್ದಿದ್ದ ಕಾರಣದಿಂದಲೇ ಅದು
ನಡೀತಾ ಇತ್ತು, ಓಡಾಡ್ತಾ ಇತ್ತು, ಚೇತನ ಆಯ್ತು. ಆದ್ರೆ ನಾವು ಅದನ್ನ ಮರ್ತು ಬಿಟ್ಟಿದ್ದೀವಿ. ಅಲ್ಲೇ ತಪ್ಪಾಗಿದ್ದು, ಭಗವಂತನ ಮರ್ತು ಬಿಟ್ಟು. ಒಂದ್ಸಾರಿ ಭಾವ ಆಯ್ತು ಅಂದ್ರೆ ಏನು, ಎಲ್ಲ ಭಗವಂತಂದು, ನಮ್ಗೆ ಕಲ್ಯಾಣ ನಿಶ್ಚಿತ. ಹ. ಎಲ್ಲ ಎಲ್ಲ ವಸ್ತು ಭಗವಂತಂದೇ. ಅವಾಗ ಏನಾಗುತ್ತೆ, ನಮ್ಗೆ ಶರಣಾಗತಿ ಆಗುತ್ತೆ. ಸೊ ಭಗವಂತ ಏನ್ ಯೋಚನೆ ಮಾಡ್ತಾನೆ, ಇವನು ಎಲ್ಲಾ ವಸ್ತುನು ನಂದೇ ಅನ್ಕೊಳ್ತಿದ್ದಾನೆ, ಅವಂದಲ್ಲ ಅಂತವನ್ನ ಎಲ್ಲ ನಿಂದನಪ್ಪ, ಎಲ್ಲ ನಿಂದೆ. ಅವನು ನಾನು ಯಾಕೆ ಕೈ ಬಿಡೋದು? ಸೊ ಭಗವದ್ಗೀತೆ ನಾನು ಏನ್ ಹೇಳಿದ್ದೇನೆ, ಕರ್ಮ ಯೋಗ, ಜ್ಞಾನ ಯೋಗ, ಭಕ್ತಿ ಯೋಗ ಎಲ್ಲಾನು. ಅದಾದ್ಮೇಲೆ ಹಂತದಲ್ಲಿ ಅರ್ಜುನ್ ಏನ್ ಹೇಳ್ತಾನೆ 18ನೇ ಅಧ್ಯಾಯದಲ್ಲಿ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲಾನು ತ್ಯಾಗ ಮಾಡು, ನನ್ನ ಶರಣಾಗತಿ ಆಗು. ಇದನ್ನ ನಾವು ಮಾಡಬೇಕು. ಸೊ ಇದಕ್ಕಿಂತ ಸರಳತೆ ಇನ್ಯಾವುದಿದೆ? ಇದನ್ನು ನಾವು ಮಾಡ್ಲಿಲ್ಲ ಅಂದ್ರೆ ಇನ್ನು ಭಗವಂತ ಏನೇನ್ ಮಾಡಕ್ ಸಾಧ್ಯ? ಆವಾಗ ಏನಾಗುತ್ತೆ, ಭಗವಂತನ ಮಾಯ ಬಂದು ನಮ್ಮನ್ನ ಹಿಡ್ಕೊಳ್ಳುತ್ತೆ. ಸೊ ಅದಕ್ಕೆ ಇನ್ನು ನಮ್ದು ಯಾವುದು ಇಲ್ಲ, ಏನಿಲ್ಲ, ಎಲ್ಲ ಭಗವಂತನ ವಸ್ತು. ಹ. ಈಗ ಎಲ್ಲ ಭಗವಂತಂದು ಇದೆ, ಇದಂತೂ ಸತ್ಯ, ಹೌದಲ್ಲ? ನೀವ್ ಯೋಚನೆ ಮಾಡಿ. ಎಲ್ಲ ಭಗವಂತಂದೇ ಅಂತ ನಾವು ಗೊತ್ತಾದ್ರೆ ನಮ್ಗೆ ಶರಣಾಗತಿ ಆಗುತ್ತೆ. ಇದನ್ನ ನಿರಂತರವಾಗಿ ನಮ್ಗೆ ಆ ಭಾವನೆ ಬಂದ್ಬಿಟ್ರೆ ಅದು ಸಂಪೂರ್ಣ ಶರಣಾಗತಿ ಆಗುತ್ತೆ. ಸೊ ಈಗ ಒಂದು ಪ್ರಶ್ನೆ ಬರುತ್ತೆ, ನಾವು ನಿರಂತರವಾಗಿ ನಾವ್ ಹೇಳ್ಬೋದು ಹೌದ್ರಿ ಎಲ್ಲ ಭಗವಂತಂದೆ, ಆಮೇಲೆ 5 ನಿಮಿಷ ಆದ್ಮೇಲೆ ಮರ್ತೋಗ್ತೀವಿ. ಇಲ್ಲ ಉಲ್ಟಾ ಹೇಳ್ತೀವಿ, ಇದು ನಂದಯ್ಯ. ಅಲ್ಲ ಈಗ ತಾನೇ ಎಲ್ಲ ಭಗವಂತಂದು ಅಂದ್ಬಿಟ್ಟೆ, ತಗೊಂಡೋಗ್ತೀನಿ. ಸರಿ, ನಾವು ಅಡ್ಡ ಇದು ನಂದಯ್ಯ. ಅದು ಹೇಗೆ, ಇದನ್ನ ಹೇಗೆ ನಾವು ಪಾಲನೆ ಮಾಡೋದು? ಸೊ ಅದಕ್ಕೆ ಏನಂದ್ರೆ, ಅದು ನಾವಾಗ ನಾವು ನೆನ್ಪಿಟ್ಕೊಳ್ಬೇಕು, ನಮ್ದು ಏನೂ ಅಲ್ಲ. ನಾವು ಉಸಿರಾಡ್ತಾ ಇದ್ವಿ, ಇದು ಅವನಿಂದನೇ ನಡೀತಾ ಇರೋದು. ನೀವೇ ಯೋಚನೆ ಮಾಡಿ, ಉಸಿರು ನಾವೇ ಎಳಿತಾ ಇದೀವಾ? ಉಸಿರಾಡ್ತಾ ಇದೀವಿ ನಾವೇನ? ಉಸಿರಾಡ್ಬೇಕು, ಇವಾಗ ಒಳಗಡೆ ತಗೊಳ್ಬೇಕು, ಆಮೇಲೆ ಆಚೆ ಬಿಡ್ಬೇಕು ಅಂತ ನಮ್ ಕೈಲಿ ಇದೆಯಾ ಅದು? ಇಲ್ಲ, ನಮ್ ಕೈಲಿ ಇದೆ ಅಂತ ಇಟ್ಕೊಳ್ಳಿ, ಫೋನ್ ಬಂತು, ಹಲೋ ಹಲೋ, ಹರೇ ಕೃಷ್ಣ ಹರೇ ಕೃಷ್ಣ, ಮರ್ತು ಬಿಡ್ತೀವಿ. ಮಾತಾಡ್ತಾ ಮಾತಾಡ್ತಾ ಉಸಿರಾಡೋದು ಬಿಡೋದು ನಮ್ದು ಮರ್ತು ಬಿಡ್ತೀವ ಇಲ್ವಾ? ನಿದ್ದೆ ಮಾಡ್ತೀವಿ, ಅವಾಗೇನು ನಿದ್ದೆ ನೆನಪಿರುತ್ತೇನ ಉಸಿರಾಡೋದು? ಸೊ ಅವನಿಂದಾನೇ ನಡೀತಾ ಇದೆ. ಅದಕ್ಕೇನೆ ಶರೀರದ ಎಲ್ಲ ಕ್ರಿಯೆಗಳು ಅವನಿಂದಾನೇ ನಡೀತಾ ಇರೋದು.
ಭಗವಂತ ಒಳಗಡೆ ಕೂತಿದ್ದಾನೆ ಪರಮಾತ್ಮನ ರೂಪದಲ್ಲಿ. ಅದಕ್ಕೆ ಈ ಶರೀರ ನಡೀತಾ ಇದೆ. ಹಸಿವು ಅದ್ರ ಮೂಲಕನೇ, ನಿದ್ದೆ ಬರೋದು ಅವನ ಮೂಲಕನೇ. ಅದಕ್ಕೆ ಎಲ್ಲಾನು ಸಂಸಾರದ ಎಲ್ಲ ಕ್ರಿಯೆ ಅವನಿಂದಲೇ ಮಾಡ್ತಾ ಇದ್ದಾನೆ. ಸೊ ಹಾಗೆ ನಾವು ನಮ್ಮನ್ನ ನಾವೇ ನೆನ್ಸ್ಕೊಳ್ಬೇಕು ಈ ತರ. ಇಲ್ಲಿ ಹೋದ್ರೆ ಅಲಾರಂ ಇಟ್ಬಿಡ್ಬೋದು 11 ಗಂಟೆಗೆ ಒಂದೊಂದ್ಸರಿ. ಯಾಕೆ ಅಲಾರಮ್? ಎಲ್ಲ ಭಗವಂತಂದು ಅಂತ ಹೇಳೋದಕ್ಕೆ. ನಿರಂತರ ಶರಣಾಗತಿ. ಆಗ ಮಾಡ್ತಾ ಮಾಡ್ತಾ ಎಲ್ಲ ಭಗವಂತಂದೆ, ಎಲ್ಲ ಅಂದೇನಿಲ್ಲ. ನಮ್ಗೆ ಎಷ್ಟು ಈಸಿ ಆಗ್ಬಿಡುತ್ತೆ ನೋಡಿ. ಆವಾಗ ನಮ್ಮನ್ಗೆ ಭಗವಂತ ನಮಗ್ ಬಿಡಲ್ಲ, ನಮ್ಮ ಹಿಂದಿಂದಾನೇ ಬರ್ತಾನೆ. ಅವನಿಗೆ ಚಿಂತೆ ಆಗುತ್ತ, ಅರೆ ಎಲ್ಲಾನು ಇವ್ ನನ್ ಮೇಲೆ ಬಿಟ್ಬಿಟ್ಟಿದ್ದಾನೆ, ಅದಕ್ಕೆ ನಾನೇ ಇವನ್ ಮೇಲೆ ಧ್ಯಾನ ಇಡ್ಬೇಕಾಗತ್ತೆ. ಈಗ 5, 6, 7 ತಿಂಗಳ ಮಗು, 5, 6, 7 ತಿಂಗಳ ಮಗು ಏನ್ ಮಾಡುತ್ತೆ? ತನ್ನ ತಾಯಿ ತನ್ನ ತಾಯಿಗೆ ಗೊತ್ತಿರುತ್ತೆ, ತಾಯಿನೇ ಗೊತ್ತಾಗೋದು. ತನ್ನ ತಾಯಿಗೆ ಇನ್ಯಾರನು ಪರಿಚಯ ಇರಲ್ಲ. ಅದ್ರ ಮೇಲೆ, ತಾಯಿ ಮೇಲೆ ನಿರ್ಭರ ಎಲ್ಲಾನು. ಅದನ್ನ ಬೇರೆಯವ್ರು ಎತ್ಕೊಂಡು ತೊಡೆ ಮೇಲೆ ಕೂರಿಸ್ಕೊಳ್ಳಿ ಹೋಗಲ್ಲ. ತಾಯಿ ಜೊತೆಗೆ ಓಡುತ್ತೆ. ತಾಯಿನೂ ಬಿಡೋದಿಲ್ಲ. ಮಗು ತಾಯಿ ಬಿಟ್ಟು ಇನ್ನೇನ್ ಯಾರ ಹತ್ರ ಹೋಗಲ್ಲ, ಏನು ಮಾಡಕ್ ಹೋಗಲ್ಲ. ತಾಯಿ ಬಿಡ್ತಾಳ? ಈಗ ಮಗು ಆಟದಲ್ಲಿ ಮಗ್ನ ಆಗ್ಬಿಡ್ತಂತ ಇಟ್ಕೊಳ್ಳಿ. ಸರಿ, ತಾಯಿ ಏನ್ ಮಾಡ್ತಾರೆ? ಆಟ ಅದ್ರಲ್ಲಿ ಬಿಟ್ಬಿಟ್ಟು ತಾನು ಪಾಡಿ ತಾನು ಬೇರೆ ಕೆಲಸ ಮಾಡ್ತಾರೆ. ಇದು ಆಟ ಆಡಿ ಆಡಿ ಬೇಜಾರಾಗಿ ಬಿಸಾಗಿ ಅಂದ್ರೆ ಓಡಿ ಬಂದು ಎತ್ಕೊಳ್ತಾರೆ. ಸೊ ಅದೇ ಪ್ರಕಾರನೇ ನಾವು, ಭಗವಂತನೇ ನಮ್ಮ ತಾಯಿ. ನಾವು ಅವನ ಶರಣಾಗತಿಗೆ ಬಂದ್ರೆ ನಮ್ಮನ್ನು ಬಿಡಲ್ಲ. ಹೇಗೆ ತಾಯಿ ಮಗುನ ಬಿಡ್ದಿದ್ದಾಗೆ. ಸೊ ಎಷ್ಟು ಸರಳವಾಗಿ ರಸ್ತೆ ಇದೆ ನೋಡಿ. ಸೊ ಜಗನ್ನಾಥ್ ಏನ್ ರೀತಿ ಸುಲಭ ಮಾಡಿ. ಅಂತ ಭಗವಂತನ ಭಕ್ತ ಶರೀರ ಬಿಟ್ಟಾಗ ಭಗವಂತನೇ ಸ್ವಯಂ ಬಂದು ಅವನ್ನ ಕರ್ಕೊಂಡು ಹೋಗ್ತಾನೆ, ವೈಕುಂಠದಲ್ಲಿ ಕೂರಿಸ್ಕೊಂಡು ವೈಕುಂಠಕ್ಕೆ. ಭಗವಂತನಿಗೆ ಸರ್ವತ ನಾವು ಶರಣಾಗತಿ ಆದ್ರೆ ನಮ್ಗೆ ಭಕ್ತಿ ಆಗುತ್ತೆ. ಈಗ ಭಗವದ್ಗೀತೆನಲ್ಲಿ 4ನೇ ಚಾಪ್ಟರ್ ನನ್ನ ಶ್ಲೋಕ, ಹೇ ತಾಂ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನೀನು ಯಾವ ರೀತಿ ನನ್ನ ಭಜನೆ ಮಾಡ್ತೀಯ ಅದೇ ರೀತಿ ನಾನು ನಿನಗೆ ಭಜನೆ ಮಾಡ್ತೀನಿ. ನೀನು ಎಲ್ಲಾನು ನನಗೆ ಕೊಟ್ಬಿಟ್ರೆ ನಾನು ಕೂಡ ನಿನಗೆ ನಂದು ಕೊಟ್ಬಿಡ್ತೀನಿ ಅಂತ ಭಗವಂತ.
ನೀನ್ ಎಲ್ಲ ವಸ್ತುಗಳು ನೀನ್ ನನಗೆ ಕೊಟ್ಬಿಟ್ರೆ ನನ್ಗೆ ನನ್ನ ವಸ್ತುಗಳೆಲ್ಲ ನೀನು ಕೊಟ್ಬಿಡ್ತೀನಿ. ನೀನೇ ನನಗೆ ಕೊಟ್ಬಿಟ್ರೆ ನನ್ನ ನೀನ್ ಕೊಟ್ಬಿಡ್ತೀನಿ. ಸೊ ಎಷ್ಟು ಭಗವತ್ ಪ್ರಾಪ್ತಿಗೆ ಎಷ್ಟು ಸುಲಭವಾಗಿ ವಿಚಾರ ಇದೆ ನೋಡಿ. ಇದಕ್ಕಿಂತ ಸುಲಭ ರಸ್ತೆ ಇದೆಯಾ? ನಾವನೇ ಭಗವಂತನಿಗೆ ಅರ್ಪಣೆ ಮಾಡಿದ್ಮೇಲೆ ಇದು ನೋಡಿ, ಸ್ವಲ್ಪ ಯೋಚನೆ ಮಾಡಿ ತಿಳ್ಕೊಳ್ಳಿ. ಏನ್ ಹೇಳ್ತಾ ಇದ್ದೀನಿ. ನಾವು ನಮ್ಮನ್ನ ಭಗವಂತನಿಗೆ ಅರ್ಪಣೆ ಮಾಡಿದ್ಮೇಲೆ ಭಗವಂತನ ಭಕ್ತನ ಹಿಂದಿನ ತಪ್ಪುಗಳನ್ನ ನೆನ್ಸ್ಕೊಳಲ್ಲ, ಲೆಕ್ಕಕ್ಕೆ ತಗೊಳಲ್ಲ. ವರ್ತಮಾನದಲ್ಲಿ ಸಾಧಕನ ಹೃದಯದಲ್ಲಿರೋ ಶುದ್ಧ ಭಾವನ ನೋಡ್ತಾನೆ. ಹಿಂದಿಂದ ಯಾರು ನೋಡೋದು? ನಾವ್ ಹೇಳ್ತೀವಿ, ನೋಡಯ್ಯ ನೀನ್ ಏನ್ ಮಾಡಿದ್ ನೆನ್ಪಿದ್ಯಾ, ಮರ್ತು ಬಿಟ್ಟಿದೀಯಾ? ನಾವು ಇದು ಹೇಳ್ತೀವಿ, ಭಗವಂತ ಹಾಳು ಮಾಡಲ್ಲ. ಭಗವಂತ ಒಂದ್ಸಾರಿ ಭಕ್ತ ಆದರೆ ಅವನ ವರ್ತಮಾನದಲ್ಲಿ ಏನ್ ಭಾವನೆ ಇದೆ ಅದನ್ನ ಮಾತ್ರ ಸ್ವೀಕಾರ ಮಾಡ್ತಾನೆ. ಹಿಂದೆ ಏನ್ ಮಾಡ್ತಾನೆ? ಈಗ ಜಗಾಯ ಮದ ನೀ ಕೇಳಿದ್ರ, ಜಗಾಯ ಮದ ಮಾಡುವಾಗೆಲ್ಲ ಮಾಡಿ ಎಷ್ಟೆಲ್ಲ ಭಕ್ತರ ಆಗ್ಬಿಟ್ರು. ಭಗವಂತ ಏನ್ ಹೇಳ್ತಾನೆ ಚೈತನ್ಯ ಮಹಾಪ್ರಭು, ನೀವ್ ಯಾರಾದ್ರೂ ಎಲ್ಲ ದೋಷ ನೋಡಕ್ ಹೋದ್ರೆ ಆ ದೋಷ ಎಲ್ಲ ಈ ದೋಷ ಎಲ್ಲ ನಿಮಗೆ ಬಂದ್ಬಿಡುತ್ತೆ. ಚೈತನ್ಯ ಮಹಾಪ್ರಭು ಏನ್ ಮಾಡಿದ? ಜಗಾಯ ಮದ ಉದ್ಧಾರ ಮಾಡಿದ, ಕರ್ಕೊಂಬಂದ್ರು, ಕೀರ್ತನೆ ಮಾಡ್ಬೇಕು ಅಂದ್ರು. ಯಾಕಂದ್ರೆ ಅವ್ರು ಹೇಳಿದ್ರು ಅವನ ಪಾಪ ಎಲ್ಲ ನಾನು ತಗೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಚೈತನ್ಯ ಮಹಾಪ್ರಭು ಕಪ್ಪು ಆಗ್ಬಿಟ್ರು. ಅದ್ವೈತಾಚಾರ್ಯ ಅಂತ, ಓ ಮಹಾಪ್ರಭು ನೀವು ಕೃಷ್ಣ ಆಗ್ಬಿಟ್ಟಿದ್ದೀರ. ಆಯ್ತು, ಈಗ ಏನ್ ಮಾಡೋದು? ಕೀರ್ತನೆ ಮಾಡ್ಬೇಕು. ಎಲ್ಲ ಕೀರ್ತನೆ ಮಾಡಿ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ ಹರೇ ರಾಮ್ 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 ಹರೇ. ಜೋರ ಕೀರ್ತನೆ, ಬಾಬಾ ಅಂತ ಕೀರ್ತನೆ ಅಂದ್ರೆ ಮಾಡ್ತಾ 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 ಚೈತನ್ಯ ಮಹಾಪ್ರಭುಗಳು ತಿರ್ಗಾ ಬಂಗಾರದ್ದು ಇದು ಗೋಲ್ಡನ್ ಇದು ಅದು ಇದು ಬಂದ್ಬಿಡ್ತು ರಂಗ, ಕಲರ್ ಕಪ್ ಕಲರ್ ಹೊರಟಾಯ್ತು. ಸೊ ಆವಾಗ ಹೇಳಿದ್ರು ನೋಡಿ, ಯಾರಾದ್ರೂ ಇನ್ಮೇಲೆ ದೋಷ ನೋಡಿದ್ರೆ ಜಗಮದ ಈಗ ಅವ್ರ ಆ ಪಾಪ ಎಲ್ಲ ಹೋಗಿದ್ರ ನಿಮಗ್ ಬಂದ್ಬಿಡುತ್ತೆ. ಸೊ ಅದಕ್ಕೆ ಜಗಮದ ಮಹಾಭಾಗವತ ಆಗ್ಬಿಟ್ರು. ನಿರಂತರವಾಗಿ ಅಳ್ತಾ ಇದ್ರು ಅವ್ರು. ಓ ಭಗವಂತ, ನಾನು ಏನು ಎಷ್ಟು ನಿತ್ಯಾನಂದ ಪ್ರಭುಗೆ, ಅಯ್ಯೋ ನಾನಿನ್ನು ಹೊಡೆದು ಬಿಟ್ಟೆ. ಸಂಕರ್ಷಣ ಕಾರಣ ತೋಯಶಾಹಿ ಗರ್ಭೋದಶಾಹಿ ಪಯೋಬ್ದಶಾಹಿ ಯಶಾಂತ ಶೇಷಾಂತ ಕಲಾಕಾಲ ಪ್ರೇಮಾನಂದ ಪ್ರದಾಯನಿ ಫಲವು ಕಲ್ಮಶ ನಾಶ. ಸೊ ಅಂತವನ್ನು ಹೊಡೆದು ಬಿಟ್ಟೆ. ಅಳ್ತಾ ಇದ್ದ. ನಿತ್ಯಾನಂದ ಏನ್ ಹೇಳಿದ್ರು, ಅಲ್ಲಪ್ಪ ಈಗ ತಾಯಿ ಇದೆ, ಮಗು ಏನ್ ಮಾಡ್ತೇವೆ ಕೆಲವು ಸಮಯ ತಾಯಿನ ಒದೀತಾ ಇಲ್ವಾ? ತಾಯಿನ ಒದ್ದಾಗ ತಾಯಿ ಏನು ಬೇಜಾರು ಮಾಡ್ಕೊಳತ್ತ? ಅಯ್ಯೋ ಒದ್ಬಿಟ್ಟು ಅಂತ ಹೇಳಿ ಒಂದೆರಡು ಪಠ ಅಂತ ಹೊಡಿತೇನ? ತಾನೇ ಮಾಡ್ತಾ, ಅಯ್ಯೋ ನನ್ನ ಮಗು. ಹಾಗೆ ನೀನು ಆದ್ರೂ ನಿನ್ಗೆ ಬೇಜಾರಾದ್ರೆ ಸೇವೆ ಮಾಡು, ವೈಷ್ಣವ್ರಿಗೆ ಸೇವೆ ಮಾಡು. ಅದಕ್ಕೇನೆ ಅಲ್ಲಿ ಜಗಮದಾಯಿ ಮಾಧವನಗರ ಅಂತ ಇದೆ ನವದ್ವೀಪ ಪಕ್ಕದಲ್ಲಿ. ನೀವು ಹೋಗಿದ್ರ ಇಲ್ಲೋ? ನೆಕ್ಸ್ಟ್ ಟೈಮ್ ಹೋದ್ರೆ ಓಟ್ ಬನ್ನಿ. ಅಲ್ಲಿ ಒಂದು ವಿಚಿತ್ರ ಏನಂದ್ರೆ, ಆ ಲೀಲೆನಲ್ಲಿ ಒಂದು ವಿಚಿತ್ರ ಅಂದ್ರೆ, ಚೈತನ್ಯ ಮಹಾಪ್ರಭು ಡ್ಯಾನ್ಸ್ ಮಾಡ್ತಾ ಇದ್ರಲ್ಲ ಜಗಮದಾಯಿ, ಎಲ್ರಿಗೂ ಗೊತ್ತಾಯ್ತು. ಯಮರಾಜ ಚಿತ್ರಗುಪ್ತ ಮಾತಾಡಿ
ನಾನು ಬರ್ದು ಸುಸ್ತಾಗ್ಬಿಟ್ಟಿದ್ದೀನಿ. ಏನು ಜಗ ಮದ ಈಗ ಮದ ಆಗ್ಬಾರ್ದು, ಸುಸ್ತಾಗ್ಬಿಟ್ಟಿದ್ದೀನಿ. ಅವನು ಅವನು ಉದ್ಧಾರ ಆಗ್ತಾ ಇದೆ ವೈಷ್ಣವ ಅಂತ. ಹೌದಾ, ಸರಿ, ಬನ್ನಿ ಹೋಗೋಣ ಅಂತೆ. ಸೊ ಯಮರಾಜು ಬಂದ್ಬಿಟ್ರು. ಆಮೇಲೆ ಆ ಅವನ ಅಕೌಂಟೆಂಟ್ ಇನ್ನು ಚಿತ್ರಗುಪ್ತನ್ ಬಂದು, ಯಾಕಂದ್ರೆ ಇಂಥ ಸೌಭಾಗ್ಯ ಎಲ್ಲಿ ಸಿಗುತ್ತೆ, ಎಲ್ಲ ಡ್ಯಾನ್ಸ್ ಮಾಡ್ತಾ ಇದ್ರು, ಕುಣಿತಾ ಇದ್ರು, ಹರೇ ಕೃಷ್ಣ ಹರೇ ಕೃಷ್ಣ, ಅವರು ಸೇರ್ಕೊಂಡ್ಬಿಟ್ರು. ಯಾಕಂದ್ರೆ ನಾವು ಕೃಷ್ಣ ಪ್ರೇಮ ಸಿಗುತ್ತೆ, ಇನ್ನೆಲ್ಲಿ ಸಿಗುತ್ತೆ. ಸೊ ಅದರಲ್ಲಿ ಆ ದೇವಸ್ಥಾನದಲ್ಲಿ ಯಮರಾಜ ಚಿತ್ರಗುಪ್ತನು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇದು ಎಷ್ಟು ನೋಡಿ ಭಗವಂತನ ಎಷ್ಟು. ಅದಕ್ಕೆ ವೈಷ್ಣವ ಅಂದ್ರೆ ಯಾರು? ಪರ ದುಃಖ ದುಃಖಿ ಹಾಗೂ ಅವನು ಕೆಟ್ಟದನ್ನ ಗ್ರಹ ಮಾಡಲ್ಲ. ಅದಕ್ಕೆ ಎಲ್ಲರಲ್ಲೂ ನಾವು ಏನೇ ಕೆಟ್ಟ ಗುಣ ಇದ್ರು ಅದನ್ನ ನೋಡಕ್ ಹೋಗಬಾರದು. ಯಾಕಂದ್ರೆ ಅವರು ಬದ್ಲಿ ಆಗ್ಬೋದಾ? ಯೋಚನೆ ಮಾಡಿ. ಇವತ್ತೇನೋ ಕೆಟ್ಟ ಸ್ವಭಾವ ಇರ್ಬೋದು, ಬಟ್ ನಾಳಿದ್ದೋ, ಒಂದು ವಾರದಲ್ಲೋ, ಒಂದು ವರ್ಷದಲ್ಲೋ ಬದ್ಲಿ ಆಗೋ ಚಾನ್ಸಸ್ ಇದೆಯಾ ಇಲ್ಲವ ಹೇಳಿ. ಅದಕ್ಕೆ ಕಾಯೋದು ಬಲ ಕಷ್ಟ ಆಗ್ಬೋದು. ಆದ್ರೆ ಆಗ್ತಾರ ಇಲ್ವಾ? ಆದಾಗ ನಾವು ಏನ್ರಿ ಈಗ ಅಂದ್ರೆ ತಪ್ಪಾಗುತ್ತೆ. ಹಾಗೆ ಅದಕ್ಕೆ ನಾವು ಒಳ್ಳೇದನ್ನು ಗ್ರಹಿಸಬೇಕು, ಒಳ್ಳೆಯವನು. ಕೆಟ್ಟದ್ ನೋಡಕ್ಕೆ ಹೋಗಬಾರದು. ಅವ ನೋಡಿ ಎಲ್ರಲ್ಲೂ ಒಳ್ಳೇದ್ ನೋಡ್ತಾ ಬಂದ್ರೆ ಏನಾದ್ರೂ ಒಂದು ಒಳ್ಳೆ ಗುಣ ಇರುತ್ತಾ ಇಲ್ವಾ? ಅದನ್ನ ಅವಾಗ ಬೇರೆಯವರು ನಮ್ಮಲ್ಲಿ ಕೆಟ್ಟ ದೋಷ ನೋಡಕ್ ಹೋಗಲ್ಲ. ನಾವು ಈಗ ಅಂದ್ರೆ ನಮ್ ಕಡೆ ಅವ್ರಿಗೆ ಈಗ ಅನ್ನೋದು ರೈಟ್. ನಾವು ಈಗ ಅಂದ್ರೆ ನಮ್ಮನ್ನ ಈಗ ಅಂತಾರೆ. ಸೊ ನೋಡ್ಕೋಬಾರ್ದು. ಭಗವಂತನ ಪ್ರೇರಣೆ, ಯಾಕಂದ್ರೆ ಯಾರು ಸ್ವತಂತ್ರ ಅಲ್ಲ, ಎಲ್ಲಾ ಕ್ರಿಯೆ ಭಗವಂತನೇ ಮಾಡೋದು, ಬ್ಯಾಕ್ ಗ್ರೌಂಡ್ ಅವನದೇನೆ. ಅವನು ಅಥವಾ ಮಾಯ, ಎರಡರಲ್ಲಂತು. ಮಾಯನ ಅವನಿಂದ ಬೇರೆ ಅಲ್ವಲ್ಲ. ಮಾಯಾ ದಕ್ಷಿಣ ಪ್ರಕೃತಿ ಸಹ ಚರಾಚರಂ, ನನ್ನ ಡೈರೆಕ್ಷನ್ ಮಾಯ ನಡೀತಾ ಇರೋದು. ಮಾಯನು ಸ್ವತಂತ್ರ ಅಲ್ಲ. ಅವಳ ಕೆಲಸ ಏನು? ಎಲ್ರನ್ನೂ ಭಗವಂತನ ಸೇವೆನಲ್ಲಿ ತೊಡಗಿಸೋದೆ, ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡೋದು, ಯೋಜನೆ ಹಾಕೋದಕ್ಕೆ ಅವಳ ಕೆಲಸ, ಇನ್ನೇನು ಇಲ್ಲ. ಅವಾಗ ಮಾಡಲ್ಲ ಅಂದ್ರೆ ವೇಟ್ ಬೀಳ್ತಾಳೆ, ಏಟ್ ಕೊಡ್ತಾಳೆ. ತಪ್ಪೇನು? ನಮ್ಮ ಒಳ್ಳೇದಿಗೆ ತಾನೇ ನಾವು ಏಟ್ ಕೊಡೋದು. ಸೊ ಅದಕ್ಕೇನೆ ನಾಲ್ಗೆಯಿಂದ ಹರೇ ಕೃಷ್ಣ ಮಾಡ್ತಾ ಇರಿ, ಕೈ ಕಾಲಿಂದ ತಮ್ಮ ಬೇರೆ ಕೆಲಸನ ಮಾಡ್ತಾ ಬರ್ಬೇಕು. ಸೊ ಇದು ಧರ್ಮಶಾಸ್ತ್ರದಲ್ಲಿ ಎಷ್ಟು ಉದಾಹರಣೆ ಇದೆ. ಪ್ರಹ್ಲಾದ್ ಮಹಾರಾಜನ್ ತಗೊಳ್ಳಿ, ಭಗವಂತನ ನಾಮ ತಗೊಳ್ತಾನೆ ಇದ್ದ, ಹರೇ ಕೃಷ್ಣ 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 ಹರೇ 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 ರಾಮ ಹರೇ ಕೃಷ್ಣ. ಅವನ್ ತಂದೆ ಹಿರಣ್ಯಕಶಿಪು ಏನ್ ಮಾಡಕ್ಕಾಯ್ತು? ಎಷ್ಟು ಶಕ್ತಿ ಇತ್ತು ಹಿರಣ್ಯಕಶಿಪುಗೆ. ಇಂದ್ರನೇ ದಡ 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 ಅಂತ ನರಳ್ತಾ ಇದ್ದ, ಕೊಡ್ತಾ ಇದ್ದ. ಅವನ್ ಮುಂದೆ ತಲೆ ತಗ್ಸ್ಬೇಕಾಗಿತ್ತು. ಅವನಷ್ಟು ಶಕ್ತಿ ಇತ್ತು. ಆದ್ರೆ ಅವನ್ ಏನ್ ಮಾಡಕ್ಕಾಯ್ತು? ಪ್ರಹ್ಲಾದ್ ಮೇಲೆ ಎಷ್ಟೋ ಕುತಂತ್ರ ಆಗ್ದ ಸಾಯಿಸೋದಿಕ್ಕೆ, ಆಗಲಿಲ್ಲ. ಕೊನೆಗೆ ಅವನ್ಗೇನಾಯ್ತು? ನಾನು ಎಷ್ಟು ಕಷ್ಟಪಟ್ಟು ನಾನು ಮೃತ್ಯುವಿಂದ ಪಾರಾದೆ. ನಾನು ಏನ್ ಸಾಧಾರಣವಾಗಿ ತಪಸ್ಸೆ ಮಾಡಿದ್ನ? ನನ್ನ ದೇಹದಲ್ಲಿ ಏನು
ಚಮಡಾನು ಇರ್ಲಿಲ್ಲ, ಚರ್ಮನೂ ಇರ್ಲಿಲ್ಲ, ಮಾಂಸ ಎಲ್ಲಾನು ತಿಂದಾಕ್ಬಿಟ್ಟಿತ್ತು. ಏನು ಏನು ಇರ್ಲಿಲ್ಲ. ನೀವ್ ಹಾಗಾದ್ರೆ ಹೇಳ್ಬೋದು, ಏನ್ರಿ ಹಾಗಾದ್ರೆ ಅವನು ಬರೀ ಬೋನ್ ಇದ್ರೆ ಜೀವ. ಈಗ ನೀವು ಮೆಡಿಕಲ್ ಕಾಲೇಜಲ್ಲೆಲ್ಲ ಹೋದ್ರೆ, ಆ ನೀವು ಮೆಡಿಕಲ್ ಕಾಲೇಜ್ ಓದಿದ್ರೆ ತೋರಿಸ್ತಾರೆ, ಒಂದು ಇದು ತರ್ತಾರೆ ಮನುಷ್ಯಂದು, ಬರೀ ಬೋನ್ಸೇ ಇರುತ್ತೆ. ಇದು ಈ ಬೋನು, ಆ ಬೋನು, ಈ ಬೋನು ಅಂತ ಹೇಳ್ತಾರೆ. ಈಗ ಅದಕ್ಕೆ ಜೀವ ಇರುತ್ತೇನಾ? ಹಿರಣ್ಯಕಶಿಪು ಆತನೇ ಆಗುತ್ತೆ, ಬರೀ ಬೋನ್ ಬೋನ್. ಅವನಾಗ ಬದುಕಿದ್ದ. ಸತ್ಯಯುಗದಲ್ಲಿ ಪ್ರಾಣ ಇದ್ದಿದ್ದು ಅಡ್ಡಿನಲ್ಲಿ, ಬೋನ್ಸ್ ಅಲ್ಲಿ. ಇವಾಗ ಅನ್ನದಲ್ಲಿದೆ ಕಲಿಯುಗದಲ್ಲಿ. ದ್ವಾಪ್ರತ್ಯದಲ್ಲಿ ಇದರಲ್ಲಿ ರಕ್ತದಲ್ಲಿ ಹಾಗೂ ಮಾಂಸದಲ್ಲಿ ಇದ್ದಿತ್ತು. ಈಗ ಅನ್ನದಲ್ಲಿದೆ. ಸತ್ಯಯುಗದಲ್ಲಿ ಅಡ್ಡಿನಲ್ಲಿ ಇದ್ದಿದ್ದೆ. ಸೊ ಇದೆಲ್ಲ ಹೋದ್ರು ಅಡ್ಡಿ ಇದ್ರೆ ಪ್ರಾಣ. ಸೊ ಆಮೇಲೆ ಬ್ರಹ್ಮ ಅದನ್ನ ಇದಾಗ್ತಾ ನೀರ್ ಹಾಕ್ತಾ ತಿರುಗಿ ಸೃಷ್ಟಿ ಆಗುತ್ತೆ. ಸೊ ಹಿರಣ್ಯಕಶಿಪು ಹೇಳ್ತಾನೆ, ನಾನು ಅಷ್ಟಲ್ಲ ಅಂತ, ಏನ್ ದೊಡ್ಡ ತಪಸ್ಸೆ ಮಾಡಿ ನಾನು ಅಮರನ ಆಗ್ಬಿಟ್ಟಿದ್ದೀನಿ. ಇವನು ಏನು ಸಾಧನೆ ಮಾಡ್ದ? ಆರೇ ಕೃಷ್ಣ, ಆರೇ ಕೃಷ್ಣ ಅಂತ ಹೇಳ್ತಾ ಇದ್ದಾನೆ. ನೋಡಿದ್ರ ಅವನ ಉದ್ಧಾರನೂ ಆಯ್ತು ಹಾಗೆ. ಅವಾಗ ಒಂದು ತಾಯಿ ಆಗಿ ತಾನೆ ಕಾಯಂತ್ರಿ. ನೀವು ಕಾಡಿಗೆ ಹೋಗಿದ್ರಲ್ಲ, ಕಾಡಿಗೆ ಹೋಗಿದ್ದಲ್ಲ ಅವನು ತಪಸ್ಸೆ ಮಾಡೋದಕ್ಕೆ, ವಾಪಸ್ ಮಾಡಿ ಯಾಕೆ ಬಂದ? ಯಾಕೆ ಅಲ್ಲಿನ ಒಂದು ಪಕ್ಷಿ ಬಂದು ಆ ಹರೇ ಕೃಷ್ಣ ನಾರಾಯಣ, ಹರೇ ಕೃಷ್ಣ ನಾರಾಯಣ ಅಂತ ಇತ್ತು. ಅದಕ್ಕೆ ಬಂದ್ಬಿಟ್ಟೆ, ಡಿಸ್ಟರ್ಬ್ ಮಾಡ್ತಾ ಇತ್ತಾನೆ ನನ್ನ. ಹೌದೇನ್ರಿ? ಅದು ಏನ್ ಹೇಳ್ತಾ ಇತ್ತು? ಇನ್ನೊಂದ್ಸಾರಿ ಹೇಳಿ ನೋಡ, ಮರ್ತು ಬಿಟ್ಟೆ ನಾನು ಹೇಳಿದ್ದೆ. ಏನ್ ಎಷ್ಟು ಸಾರಿ ಹೇಳ? ಹರೇ ಕೃಷ್ಣ ಅಂತ ಹೇಳ್ತಾ ಇತ್ತು, ನಾರಾಯಣ ನಾರಾಯಣ ಅಂತ ಹೇಳ್ತಾ ಇತ್ತು. ಹೌದಾ? ಹೌದಾ, ಅದೇನ್ ಹೇಳ್ತಾ ಇತ್ರಿ? ಅಂದ್ರೆ ಅವಳು ಏನಂದ್ರೆ, ಮತ್ತೆ ಎಷ್ಟು ಸಾರಿ ಭಗವಂತ ನಾಮ ಅವನ ಬಾಯಿಂದ ಬಂದ್ರೆ ಅವನು ರೀತಿಲಿ ಮಾಡಿದ್. ಅದಕ್ಕೆ ನಾವು ಯಾವಾಗ್ಲೂ ಹರೇ ಕೃಷ್ಣ ಹೇಳ್ತಾ ಇರಿ. ಮಧ್ಯದಲ್ಲಿ ಮರ್ತೋಯ್ತು ಅಂದ್ರೆ ತಿರ್ಗಾ ನೆನ್ಸ್ಕೊಳ್ಳಿ. ಸೊ ಆತರ ಮಾಡ್ತಾ ಬಂದ್ರೆ ಅದು ನಮ್ಮ ಸ್ವಭಾವ ಆಗುತ್ತೆ. ನೀವ್ ಯಾವಾಗ್ಲೂ ಏನ್ ಹೇಳ್ತೀರ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ, ಹರೇ ಕೃಷ್ಣ. ನಮ್ಮ ನವದ್ವೀಪ ವೃಂದಾವನಲ್ಲಿ ಕೃಷ್ಣದಾಸ್ ಅಂತ ಇದ್ರು ಅವರು. ಅವ್ರು ಯಾವಾಗ್ಲೂ ಹಾಗೇನೆ, ಯಾವಾಗ್ಲೂ ಹರೇ ಕೃಷ್ಣ ಜಪ ಮಾಡ್ತಾ ನಿರಂತರವಾಗಿ. ಯಾರಾದ್ರೂ ಏನ್ ಪ್ರಶ್ನೆ ಹಾಕಿದ್ರೆ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ. ಅದು ಬಿಟ್ಟು ಇನ್ನೇನು ಬರ್ತಾ ಇರ್ಲಿಲ್ಲ ಅವ್ರ ಬಾಯಲ್ಲಿ. ನೀವ್ ಹೇಳ್ಬೋದು, ಏನ್ರಿ ನಾನು ಏನೋ ಪ್ರಶ್ನೆ ಹೇಳಿದೆ ಅದ್ರ ಬದಲು ಹರೇ ಕೃಷ್ಣ ಅಂತ ಹೇಳ್ತಾರೆ. ಹರೇ ಕೃಷ್ಣದಲ್ಲಿ ಎಲ್ಲ ಅಡಗಿದೆ, ಎಲ್ಲ ಪ್ರಶ್ನೆಗಳು ಅಡಗಿದೆ, ಅದಕ್ಕೆ ಉತ್ತರನೂ ಅಡಗಿದೆ. ಎಲ್ಲಾನು ಅಡಗಿದೆ, ಎಲ್ಲ ಸೃಷ್ಟಿ ಎಲ್ಲಾನು ಅಡಗಿದೆ. ಹರೇ ಕೃಷ್ಣ 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 ಹರೇ. ಸೊ ಹಾಗೆ. ಈಗ ಸಮಯ ಎಷ್ಟಾಯ್ತು? 11:30 ಆಗ್ತದೆ. ಈಗ 2-3 ಪ್ರಶ್ನೆ ಇದೆ. ಏನಂದ್ರೆ, ಈಗ ನಾವು ಆಫೀಸ್ಗೆ ಹೋಗ್ತೀವಿ, ಮನೇಲಿ ಕೆಲಸ ಮಾಡ್ತಾ ಇರ್ತೀವಿ. ಈಗ ಅದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ? ಎಲ್ಲ ಭಗವಂತಂದು ಅಂತ. ಅದಕ್ಕೇನಂದ್ರೆ, ದಿನಕ್ಕೆ 5 ಸಾರಿ 6 ಸಾರಿ ನಾವು ನೆನ್ಪಿಟ್ಕೊಳ್ಳಿ. ಅಂತೂ ನಾವ್ ಎಲ್ಲಿಂದ ಶುರು ಮಾಡ್ಬೇಕಲ್ಲ. ಎಲ್ಲ ನಿಂದೆ. ಸೊ ಅದೇನಾಗುತ್ತೆ, ಆತರ ಹೇಳ್ತಾ ಅದು ನಮ್ಮನ್ನ ಇದಾಗುತ್ತೆ. ಅದು ನಮ್ಮ ಸ್ವಭಾವ ಆಗ್ಬಿಡುತ್ತೆ. ಈಗ ಒಂದು ಉದಾಹರಣೆ ಹೇಳ್ತಾರೆ. ಈಗ ಚಿಕ್ಕ ಮಗುನ ನಾವು UKG LKG ಸೇರಿಸ್ತೀವಿ. ಆ ಮಗು ಟಕ್ನ ಡಿಸ್ಟ್ರಿಕ್ಟ್ ಕಮಿಷನರ್ ಆಗ್ಬಿಟ್ನ, DC ಆಗ್ಬಿಟ್ನೇನೋ, ಅಥವಾ ದೊಡ್ಡ ಆಫೀಸರ್ ಆಗ್ಬಿಟ್ನ. ಜಾಯಿನ್ ಮಾಡಿದ ತಕ್ಷಣ ಅವನ ಆಫೀಸರ್ ಆಗ್ಬಿಟ್ನ. UKG LKG ಫಸ್ಟ್ ಸೆಕೆಂಡ್ ಎಲ್ಲ ಓದ್ಬೇಕಲ್ಲ, ಹೈಸ್ಕೂಲ್ ಮಾಡ್ಬೇಕು, ಕಾಲೇಜ್ ಮಾಡ್ಬೇಕು. ಸೊ ಆಮೇಲೆ ಅಭ್ಯಾಸ ಮಾಡ್ಬೇಕು. ಟೀಚರ್ ಹೇಳ್ಕೊಡ್ತಾರೆ ಅದನ್ನ
ತಿರ್ಗಾ ತಿರ್ಗಾ ಬರಿಬೇಕು, ಅಭ್ಯಾಸ ಮಾಡ್ಬೇಕು. ಹಾಗೇನೆ ಇದನ್ನ ಅಭ್ಯಾಸ ಮಾಡ್ಬೇಕು ನಾವು. ಸೊ ಜಗನ್ನಾಥ ಈ ತರ ಉತ್ತರ ಕೊಟ್ಟು ಹೇಳಿದ್ದಾನೆ. ಸೊ ಈಗ ನಾವ್ ಹೇಳ್ಬೋದು, ನಾವು ಮೇಲ್ಗಡೆ ಎಲ್ಲ ಭಗವಂತಂದು ಎಲ್ಲ ನಿಂದು ಅಂತೀವಿ, ಆದ್ರೆ ಒಳಗಡೆ ಮಾತ್ರ ನಾನು ನಂದೇ ಅಂತ ಅನ್ಕೊಳ್ತಾ ಇರ್ತೀನಿ. ಅವಾಗ ಎಲ್ಲ ನಿಂದು ಅಂತ ನೀ ಹೇಳ್ತಾ ಬಂದ್ರೆ ಅದು ಉಪಯೋಗ ಏನು? ಅರ್ಥ ಆಯ್ತಾ ಪ್ರಶ್ನೆ? ಆವಾಗ ಏನಾಗುತ್ತೆ, ಆಯ್ತು ನಾವು ಅಂದ್ರೆ ಸುಳ್ಳು ಹೇಳ್ತಾ ಇದ್ವಿ. ಸುಳ್ಳು ಹೇಳ್ತಾ ಇರು ಆಚೆ. ಆ, ಈಗ ಎಲ್ಲ ಭಗವಂತನ್ ಒಳಗೆ ಮಾತ್ರ ಇಲ್ಲ ನಂದು ಅಂತ ಸುಳ್ಳು ಹೇಳ್ತಾ ಇರು ಆಚೆ. ನಿಧಾನವಾಗಿ ಏನಾಗುತ್ತೆ, ಅಂದ್ರೆ ಒಳಗಡೆನೂ ಅದು ಹೋಗಿ ಕೊನೆಗೆ ಇಲ್ಲಪ್ಪ ಎಲ್ಲ ಭಗವಂತನ್ ತಂದು ಒಳಗಡೆ ಹೋಗ್ಬಿಡುತ್ತೆ. ಆಮೇಲೆ ಅದು ನಮ್ಮ ಸ್ವಭಾವ ಆಗ್ಬಿಡುತ್ತೆ. ಸೊ ಒಂದ್ಸಾರಿ ಒಬ್ಬ ಪುರಂದ ಇದು ಹೇಳೋದು ಏನಂದ್ರೆ, ಸತ್ಸಂಗದಲ್ಲಿ ಎಲ್ಲ ಏನಾಗಿರ್ತಾರೆ, ಕತೆ ಕೇಳೋದ್ರಲ್ಲಿ ಮಗ್ನರಾಗಿರ್ತಾರೆ. ಕಳ್ಳ ಹೇಳ್ತಾರೆ ತನ್ನ ಮಗನ್ಗೆ, ಇದು ಟ್ರೈನಿಂಗ್ ಕೊಡ್ಬೇಕಲ್ಲ, ನೀನು ಎಲ್ಲ ಮಗ್ನರಾಗಿರ್ತಾರೆ, ಅವಾಗ ಹೋಗಿ ಈಸಿಯಾಗಿ ಪಿಕ್ ಪಾಕೆಟ್ ಮಾಡ್ಬೋದು ಅಂತ. ಆದ್ರೆ ಸಾವಧಾನ್ ಅವನು ಹೇಳೋ ಹರಿಕತೆ ನಿನ್ ಕಿವಿನಲ್ಲಿ ಹೋಗಬಾರದು. ಅದಕ್ಕೆ ಕಿವಿ ಒಳಗೆ ಬತ್ತಿನ ಏನೋ ಇಟ್ಕೊಂತ. ಒಂದ್ಸರಿ ಏನಾಯ್ತು, ಮಗನ್ಗೆ ಟ್ರೈನಿಂಗ್ ಹೋಗಿದ್ದಾನೆ, ಅದು ಬಿದ್ದೋಗ್ಬಿಡ್ತು. ಅಲ್ಲೇನ್ ಹೇಳ್ತಾನೆ ಸಾಧು, ಭಗವಂತ ಎಲ್ಲ ಕಡೆ ಇದ್ದಾನೆ, ಎಲ್ರು ನೋಡ್ತಾ ಇದ್ದಾನೆ ಅನ್ನೋದು ಒಳಗಡೆ ಹೋಯ್ತು. ಇವಾಗ ಇವನಿಗೆ ಕಷ್ಟ ಆಗೋಯ್ತು, ಏನಂದ್ರೆ ಭಗವಂತ ಬಂದ್ ನೋಡ್ರೆ, ಭಗವಂತ ಎಲ್ಲಾ ಕಡೆ ಇದ್ದಾನಂತೆ, ಎಲ್ಲಾ ಕಡೆ ನೋಡ್ತಾ ಇದ್ದಾನಂತೆ, ನಾನೇ ಕಲ್ದಿಯೋದು. ಸೊ ಹಾಗೆ ಹೇಳ್ತಾ ಬನ್ನಿ. ಸೊ ಅದು ಏನಾಗುತ್ತೆ, ಅದು ಆ ತರ ಆಗುತ್ತೆ. ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಈಗ ನಾವು ಆತರ ಮಾಡ್ಲಿಲ್ಲ ಅಂತ ಇಟ್ಕೊಳ್ಳಿ, ಎಲ್ಲ ಭಗವಂತಂದು ಅಂತ ತಿಳ್ಕೊಳ್ಳಿಲ್ಲ ಅಂದ್ರೆ ನಮ್ಗೇನಾಗುತ್ತೆ, ಅವಾಗ ಏನ್ ಮಾಡ್ತೇವೆ ನಾವು, ಒಂದ್ ಮರನೋ ಪಕ್ಷಿನೋ ಏನೋ ಒಂದ್ ಏನೇನೆಲ್ಲ ಆಗ್ಬಿಡ್ತೀವಿ. ಸೊ ನಾವು ಸಾಂಸಾರಿಕ ಪದಾರ್ಥಗಳು ನಮ್ದೇ ಅಂತ ತಿಳ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಈಗ ನಾವು ಈ ಶರೀರ ನಮ್ದಲ್ಲ, ಸೊ ಇನ್ ಬೇರೆದೆಲ್ಲ ನಮ್ದದ ಹೇಗಾಯ್ತು? ಈಗ ನಾವು ಎಲ್ಲ ಭಗವಂತ ಅಂತ ತಿಳ್ಕೊಂಡ್ರೆ ವೈಕುಂಠಕ್ಕೆ ಹೋಗ್ತೀವಿ, ಎಷ್ಟು ಸುಲಭವಾದಿದೆ. ಇನ್ನೊಂದು ಪ್ರಶ್ನೆ ಬರುತ್ತೆ, ಈ ನಾವು ನೀವೇನೇ ಹೇಳ್ಬಿಟ್ರಿ ಸುಲಭವಾಗಿ, ಎಲ್ಲ ಭಗವಂತನ ತಿಳ್ಕೊಂಬಿಟ್ರೆ ನಾವು ಮನೆಯಲ್ಲಿ ಇದ್ ಮಾಡ್ತೀವಿ, ಸಂಸಾರದಲ್ಲಿ ನಮ್ಗೆ ಉದ್ಧಾರ ಆಗುತ್ತಾ? ಆಗುತ್ತೆ. ಜಗನ್ನಾಥನೇ ತುಂಬಾ ಸರಳ ರಸ್ತೆ ತೋರಿಸಿದಾನೆ, ಇನ್ನೇನು ಏನು ಇಲ್ಲ. ನೀವು ನೌಕರಿ ಮಾಡ್ತಾ ಇದ್ದೀರಾ, ಭಗವಂತನೇ ನನಗೆ ಈ ನೌಕರಿ ಕೊಟ್ಟಿದ್ದಾನೆ, ಮನೆ ನಡ್ಸೋದಿಕ್ಕೆ, ನೌಕರಿ ಕೂಡ ನಿಂದೇನೆ, ನಂದೇನು ಇಲ್ಲ. ಸೊ ಅದು ಶರಣಾಗತಿ ಆಯ್ತು. ಆವಾಗ ಮನೆ ಕೆಲಸ ಮಾಡ್ಬೇಕಾದ್ರೂ ಹಾಗೇನೆ ತಾಯಂದಿರು ಈ ಸ್ವಭಾವನ ಇಟ್ಕೊಳ್ಬೇಕು. ನೌಕರಿ, ವ್ಯಾಪಾರ, ಜಮೀನ್ ಮೇಲೆ ಕೆಲಸ, ಎಲ್ಲಾ ಕೆಲ್ಸಾನು ಈ ಭಾವನೆ ಇಟ್ಕೊಂಡ್ರೆ ಭಗವಂತನೇ ಎಲ್ಲ ಅವಂದೇ. ಈಗ ಇನ್ನೇನ್ ಮಾಡೋದು? ಸೊ ಅದು ನಿಷ್ಕಾಮ ಕರ್ಮ ಆಗ್ಬಿಡುತ್ತೆ. ನಿಷ್ಕಾಮ ಕರ್ಮ ಮಾಡ್ತಾ ಇದ್ದೀವಿ,
ಭಗವಂತಂದಪ್ಪ, ಭಗವಂತ ಮಾಡಿಸ್ತಾ ಇದ್ದಾನೆ ಭಗವಂತನಿಗೆ. ನಿಷ್ಕಾಮ ಆಗುತ್ತೆ. ಸೊ ಆಗುತ್ತಲ್ಲ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಆಗ್ತಾರೆ ಗುರುದೇವ, ಇಷ್ಟು ಸುಲಭವಾದ ಮಾರ್ಗ ಆದ್ರೆ ಎಲ್ರು ಯಾಕೆ ಮಾಡ್ತಾ ಇಲ್ಲ? ಅಂತ ಯಾಕೆ ಮಾಡ್ತಾ ಇಲ್ಲ ಎಲ್ರು? ಅದಕ್ಕೆ ಹೇಳ್ತಾರೆ ಅಹಂಕಾರ. ಈ ಅಹಂಕಾರದಿಂದ ನಾವು ತುಂಬಾ ಇದು ಕೆಟ್ಟದ್ದು ಅಹಂಕಾರ. ಅದೇ ಹೇಳುತ್ತೆ ಈ ಅಹಂಕಾರ ಎಲ್ಲ ನಾನೇ ಮಾಡ್ತಾ ಇರೋದು. ಇದು ಮಾಯದ ಪ್ರಭಾವ. ಮಾಯ ಏನ್ ಮಾಡುತ್ತೆ? ಅಂಧಕಾರದಲ್ಲಿ ಇಡಕ್ಕೆ ಟ್ರೈ ಮಾಡುತ್ತೆ. ಆದ್ರೆ ಯಾವಾಗ ಸತ್ಸಂಗ ಹಾಗೂ ಜ್ಞಾನ ನಮ್ಗೆ ಆಗುತ್ತೋ ಅವಾಗ ಮಾಯದ ಅಂಧಕಾರ ಬಿಟ್ಬಿಡ್ತಾರೆ. ಹೇಗೆ ಈಗ ಸೂರ್ಯ ಉದಯ ಆದ್ಮೇಲೆ ಕತ್ಲಿರುತ್ತಾ? ಸೂರ್ಯ ಉದಯ ಆದ್ಮೇಲೆ ಅದ್ರ ಪಾಡ್ಗೆ ಅದೇ ಹೊಟ್ಟೋಗ್ಬಿಡುತ್ತೆ. ನಾವೇನು ಕತ್ಲನ್ನ ಓಡ್ಸಕ್ಕಾಗುತ್ತಾ? ಅದ್ರ ಪಾಡ್ಗೆ ಅದೇ ಓಡೋಗುತ್ತೆ. ಸೊ ಹಾಗೇನೆ ಈ ಯಾರಿಗೆ ಜ್ಞಾನ ಆಗುತ್ತೆ ಅಲ್ಲಿ ಮಾಯ ಏನ್ ಮಾಡುತ್ತೆ? ಕೈ ಜೋಡಿಸ್ಕೊಂಡು ಸುಮ್ಮನೆ ಇರ್ತಾರೆ. ಅಯ್ಯೋ ಇದು ನನ್ನ ಮಾಲೀಕನ ಭಗವಂತನ ರಸ್ತೆ ಇದೆ, ನಾನೇನು ಡಿಸ್ಟರ್ಬ್ ಮಾಡುವ. ಮಾಡಿದ್ರೆ ನಾನೇ ಉಳಿಯಲ್ಲ, ನನಗೆ ಶಕ್ತಿ ಇಲ್ಲ. ಅದು ನೋಡಿ ಎಷ್ಟು ಸುಲಭವಾಗಿದೆ. ವಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ಹರೇ ಹರೇ. ದಂಡವತ್ ಪ್ರಣಾಮ್, ಎಲ್ರಿಗೂ ದಂಡವತ್ ಪ್ರಣಾಮ್. ಹರೇ ಕೃಷ್ಣ.